ಹಾಯ್, ಗುಡ್ ಆಫ್ಟರ್ನೂನ್. ತುಂಬ ಜನ ಎಲ್ಲ ಚಾವ್ಲಾ ಮೋಟರ್ಸ್ ಬಗ್ಗೆ ಹೇಳಿ, ಚಾವ್ಲಾ ಮೋಟರ್ಸ್ ಬಗ್ಗೆ ಹೇಳಿ, ನೀವು ಹೇಳ್ತಿರೋ ಟಾಪಿಕ್ ಅವ್ರ ಬಗ್ಗೆನೇ ಅಲ್ವಾ, ನೀವು ಹೇಳ್ತಿರೋ ಟಾಪಿಕ್ ಅವ್ರ ಬಗ್ಗೆನೇ ಅಲ್ವಾ ಅಂತ ಒಂದು 2-3 ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ. ಓಕೆ, ಚಾವ್ಲಾ ಮೋಟರ್ಸ್ ಅಷ್ಟೊಂದು ಫೇಮಸ್ ಆಗೋದಕ್ಕೆ ಕಾರಣ ಫಸ್ಟ್ ಆಫ್ ಆಲ್ ಅವನು ಹೀಗೆ ಮರ್ಯಾದೆ ಕೊಡಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು? ಯಾಕಂದರೆ ನನ್ನ ಹತ್ರ ಒಳ್ಳೆ ಗಾಡಿನೂ ತಂದಿದ್ದೀನಿ, ಕೆಟ್ಟ ಎಕ್ಸ್ಪೀರಿಯೆನ್ಸನ್ನು ಆಗಿದೆ. ಏನು ಹೇಳೋದು ನನಗೆ ಗೊತ್ತಾಗ್ತಿಲ್ಲ. ಓಕೆ, ಏನಿವೆ ಅವರು ಅಂತಲೇ ಹೇಳೋಣ. ಬಿಕಾಸ್ ಅವ್ರ ಏಜಲ್ಲಿ ನನಗೆ ನನ್ನ ಹತ್ರ ನಾನು ಡೀಲ್ ಮಾಡಿರೋರೆಲ್ಲ ನನಗಿಂತ ಏಜ್ ಆಗಿರೋ ದೊಡ್ಡವರೆಲ್ಲ ಇರೋದ್ರಿಂದ ಮರ್ಯಾದೆ ಕೊಟ್ಟೆ ಮಾತಾಡೋಣ. ಆ ಚಾವ್ಲಾ ಮೋಟರ್ಸ್ನಲ್ಲಿ ಹೆಸರುಗಳು ನಾನು ಬೇಡ, ಕಂಪ್ನಿ ಹೆಸರು ಹೇಳ್ತೀನಿ ಅಷ್ಟೇ. ಆ ಚಾವ್ಲಾ ಮೋಟರ್ಸ್ ಆ ವ್ಯಕ್ತಿ ಯೂಟ್ಯೂಬ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಅಲ್ಲಿ ಯಾರ್ಯಾರಿದ್ದಾರೋ ಅವ್ರು ಎಲ್ಲರೂ ಸಪ್ರೇಟ್ ಚಾನಲ್ಗಳಿದೆ, ಸಪ್ರೇಟ್ ಅಕೌಂಟ್ಗಳಿದೆ, ಸಪ್ರೇಟ್ ಸರ್ಕಲ್ ಇದೆ, ಸಪ್ರೇಟ್ ವಾಟ್ಸಪ್ ಕ್ಯಾಟಲಾಗ್ಸ್ ಇದು ಕೂಡ ಇದೆ. ಸೊ ಹಂಗಾಗಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಬ್ಯುಸಿಯಾಗಿರೋದ್ರಿಂದ, ಜೊತೆಗೆ ಎಸ್ಪೆಷಲಿ ಸೌತ್ ಅವ್ರನ್ನ ಅವ್ರವ್ರ ಲ್ಯಾಂಗ್ವೇಜ್ಗಳಲ್ಲಿ ಮತ್ತು ಅವ್ರವ್ರಿಗೆ ಏನಂತಾರೆ ಒಂಥರ ಅವ್ರನ್ನ ಎತ್ತರಿಸೋ ಹಾಗೆ. ಈಗ ಮಹಾರಾಷ್ಟ್ರದ ಬಗ್ಗೆ ಹೇಳ್ತಾನೆ, ಛತ್ರಪತಿ ಮಹಾರಾಷ್ಟ್ರ ಅಂದ್ಬಿಟ್ಟು ಹಿಂಗೆ ಅಂದ್ಬಿಡ್ತಾನೆ. ಈ ಕಡೆ ಬಂದು ಕನ್ನಡಿಗರು ಹೂ ಅಂತಾನೆ, ಈ ಕಡೆ ಬಂದರೆ ಆಂಧ್ರವಾಲು ಅಂತಾನೆ. ಅಂದರೆ ನಮಗೆ ಒಂದು ಸೆಂಟಿಮೆಂಟಲಿ ಎತ್ತೋ ಹಂಗೆ ಮಾತಾಡ್ತಾನೆ ಇಂಟ್ರೊಡಕ್ಷನಲ್ಲಿ. ಒಂದು ಎರಡನೇದು ಬಂದು ನೀವು ಅಲ್ಲೋಗಿ ನೋಡಿದ್ರೆ ಗೊತ್ತಾಗತ್ತೆ, XUV ಕಿಂಗ್ ಅಂತ ದೊಡ್ಡ ಬ್ಯಾನರ್ಗಳೇ XUV 500 ವೆಹಿಕಲ್ಗಳೆಲ್ಲ ಇದೆಯಲ್ಲ, XUV ಕಿಂಗ್ ಅಂತಲೇ ಹಾಕೊಂಡ್ಬಿಟ್ಟು ಮತ್ತು ಅವಾಗವಾಗ ಮೇಳ ಅಂತ ಮಾಡ್ತಾನೆ. ಅದರಲ್ಲಿ ಇರೋ ಬರೋ ಹುಡುಗಿರ್ಗೆಲ್ಲ ಚಡ್ಡಿ ಗಿಡ್ಡಿ ಎಲ್ಲ ಹಾಕ್ಸ್ಬಿಟ್ಟು ಬೆಳ್ಳಗೆ ಬಿಳಿ ಜಿರಳೆಗಳು ಮಿಜೋರಾಂ ಮಾಸ ಆ ಕಡೆ ಎಳ್ಕೊಂಬಂದ್ಬಿಟ್ಟು ಚಡ್ಡಿಗಳೆಲ್ಲ ಹಾಕ್ಸ್ಬಿಟ್ಟು ಮೇಳ ಥರ ಮಾಡಿಬಿಟ್ಟು, ಏನಿಲ್ಲ ಅದೇ ಪ್ರೈಸೇ, ಏನಲ್ಲ 10 ರೂಪಾಯಿ ಕಮ್ಮಿ ಕೊಡೋ, ಇನ್ನೂ ಜಾಸ್ತಿನೇ ಇಟ್ಟಿರ್ತಾನೆ. ಆ ಖರ್ಚುಗಳೆಲ್ಲ ಅದರಲ್ಲೇ ಹಾಕ್ಬಿಟ್ಟಿರ್ತಾನೆ. ಸುಮ್ಮನೆ ಒಂದು ಮೇಳ ಥರ ಎಲ್ಲ ಸೆಟಪ್ ಮಾಡಿಬಿಟ್ಟು ಇಟ್ಬಿಟ್ಟು ಏನೇನೋ ಮಾಡಿ ಪಬ್ಲಿಸಿಟಿ ಮಾಡ್ತಾ ಇರ್ತಾನೆ. ಓಕೆ, ಇದು ಯಾವುದು ತಪ್ಪು ಅಲ್ಲ, ಸರಿ, ಮಾರ್ಕೆಟಿಂಗ್ ಗಿಮಿಕ್, ಇಟ್ ಸ್ಟ್ರಾಟಜಿ. ಸೊ ತಪ್ಪು ಅಂತ ಹೇಳ್ತಿಲ್ಲ. ಸೊ ಇಲ್ಲಿ ಕಾರು ತೆಗೆದುಕೊಳ್ಳುವಾಗ ಇರುವುದು ಸಮಸ್ಯೆ. ಸರಿ, ಇಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಯಾವ ರೀತಿ ಡೀಲ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಡ್ವರ್ಟೈಸ್ಮೆಂಟ್ಲಿ ಬುಕ್ ಕರೋ ತೌಫಾ ಅವರ ಪಿಂಡ. ಅದೇನು ಗಾಡಿ, ಇವನು ನಿಜವಲ್ಲ ಆ ಗಾಡಿನ ನೆಟ್ಟಿಗೆ ಓಡಿಸಿರಲ್ಲ, ಆ ಗಾಡಿಗೂ ಸಂಬಂಧ ಇಲ್ಲ. ಗಾಡಿ ಅವಾಗ ತಾನೇ ಪಾರ್ಕಿಂಗ್ ಎರಡಕ್ಕೆ ಬರ್ತದೆ, ಅವ್ರದ್ದು ಇಷ್ಟು ಅಂತ ಫಿಕ್ಸ್ ಆಗಿ ಮೊದಲೇ ಮಾತಾಡ್ಕೊಂಡ್ಬಿಟ್ಟಿರ್ತಾರೆ. ಅದ್ರ ಮೇಲೆ 1 ಲಕ್ಷ 2 ಲಕ್ಷ ಬಕ್ರ ಕರ್ನಾಟಕದವರು ಆಂಧ್ರದವ್ರು ಬಂದುಬಿಟ್ರಂತ ಅವ್ರಿಗೆ ಹಬ್ಬನೋ ಹಬ್ಬ. ಅದು ನೆಕ್ಸ್ಟ್ ಹೇಳ್ತೀನಿ, ನೆಗೆಟಿವ್ಲಿ ಹೇಳ್ತೀನಿ ಅದು. ಸೊ ಒಂದು ಅಂದಾಜು ಇಷ್ಟು ಪ್ರೈಸ್ ನೋಡೋದು, ನೀವು ಬೇಕಾದ್ರೆ ವೀಡಿಯೋನ ಸೂಕ್ಷ್ಮವಾಗಿ ನೋಡಿ. ಅವನದನ್ನ ಓಡಿಸಿ ಮುಂದೆ ಸುಮ್ಮನೆ ಒಳಗೆ ಕೂತ್ಕೊಂಡು ತೌಫಾ, ಸನ್ ರೂಫ್, ಗ್ರಿಲ್, ಅದು, ಇನ್ಫೋಟೈನ್ಮೆಂಟು, ಸೌಂಡ್ ನೋಡಿ ಹಂಗೈತೆ ಹಿಂಗೈತೆ. ಇದು ಯಾರಿಗೂ ಗೊತ್ತಿಲ್ವಾ? ಕಾರ್ನ ಫಸ್ಟ್ ಟೈಮ್ ನೋಡೋರಿಗೆ ಅವೆಲ್ಲ ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಅವನೇನೇನು ಮಾಡ್ತಾನೋ ಆ ವೀಡಿಯೋಲಿ ನಗಬೇಕು, ಅಳಬೇಕು, ಒಂದೂ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ಅವನ ಬಗ್ಗೆ ಹೇಳ್ಬೇಕಲ್ಲ. ಅವನ ಹತ್ರ ಒಳ್ಳೊಳ್ಳೆ ಗಾಡಿಗಳು ಇದೆ, ಅಲ್ಲಿರೋ ಗಾಡಿಗಳನ್ನ ದಿನ ಅವನು ಹಾಕೊಂಡು ರುಬ್ಬುತ್ತಾ ಇರ್ತಾನೆ. ನೆಕ್ಸ್ಟ್ ಬಂದು ಯಾವಾಗೂ ಜ್ಯುವೆಲ್ರಿಗಳು ಹಾಕ್ಕೊಂಡಿರ್ತಾನೆ, ಒಳ್ಳೆ ಶೂಸ್ ಹಾಕಿರ್ತಾನೆ, ಸ್ಪೋರ್ಟ್ಸ್ ಶೂಸ್ ಹಾಕಿರ್ತಾನೆ, ಸೆಂಟಿಮೆಂಟೆಲ್ಲ ಹೊಡ್ಕೊಂಡು ಕುತ್ತಿಗೆಲ್ಲ ಚಿನ್ನಗಳು ಹಾಕ್ಕೊಂಡು ಮೆರಿತಿರ್ತಾನೆ. ಹಂಗೇ ಬರ್ತಾನೆ, ಹಂಗೇ ಹೋಯ್ತಾನೆ, ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ, ವೀಡಿಯೋ ಮಾಡ್ತಾನೆ, ಹೋಗ್ತಾನೆ. ಇದು ಇಟ್ಸ್ ಅವನು ಇಷ್ಟ, ತಪ್ಪಲ್ಲ. ಬಟ್ ಇಲ್ಲಿ ಕೊನೆಗೆ ಬಕ್ರಾಗಳು ಆಗೋದು ಯಾರು? ನಾವು, ಸ್ಪೆಷಲಿ ಸೌತ್ ಇಂಡಿಯನ್ಸ್, ಅದರಲ್ಲೂ ಸ್ಪೆಷಲಿ ಕರ್ನಾಟಕದವರು, ಆಂಧ್ರದವರು, ತಮಿಳ್ನಾಡವರು ಫೂಲ್ಗಳಾಗೋದು. ಈ 3 ಸ್ಟೇಟ್ನವ್ರುಗಳೇ ಜಾಸ್ತಿ ಡೆಲ್ಲಿಗೆ ಹೋಗೋದಪ್ಪ. ಇನ್ನು ನನ್ನ ಮಕ್ಕಳು ಹೋಗಲ್ಲ. ಕೇರಳದವರು ಕಮ್ಮಿನೇ. ಕೇರಳದವ್ರು ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಅವರು ತುಂಬ ಚೆನ್ನಾಗಿ ಗಾಡಿ ಮೇಂಟೈನ್ ಮಾಡ್ತಾರೆ. ಸ್ಪೆಷಲಿ ಅವ್ರಿಗೆ ಹಳೆಯ ಗಾಡಿ ಅಂದರೆ ಹುಚ್ಚು ಜಾಸ್ತಿ. ಅದು ನನಗೆ ಮೇಂಟೈನ್ ಮಾಡ್ಕೊಂಡು ಇಟ್ಕೊಳ್ತಾರೆ. ಅದು ಮ್ಯಾಟ್ರ್ ಆಗೋಲ್ಲ. ಮತ್ತು ಅವ್ರಿಗೆ ಆ್ಯಕ್ಚುಲಿ BS4 ಗಾಡಿಗಳು, BS3 ಗಾಡಿಗಳೇ ಬೇಕಾಗಿರೋದು. ಅವರ ಹಿಲ್ ಸ್ಟೇಷನ್ಗಳು ಜಾಸ್ತಿ ಇರ್ತದೆ, ರೋಡ್ಗಳು ಹಿಂಗೆಲ್ಲ ಇರ್ತದೆ. ಸೊ ಹಂಗಾಗಿ ಅವ್ರು ಹೊಸ ಗಾಡಿಗಿಂತ ಹಳೆ ಗಾಡಿನೇ ಮಾಡಿಫೈ ಮಾಡೆಲ್ಲ ಇಟ್ಕೊಂಡಿರೋದ್ರಿಂದ ಕೇರಳದವ್ರು ಕಮ್ಮಿ ಹೋಗೋದು. ತಮಿಳ್ನಾಡವರು ಇತ್ತೀಚೆಗೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಆಂಧ್ರದವರು ಅಷ್ಟು ಇತ್ತೀಚೆಗೆ ಜಾಸ್ತಿ ಮಾಡಿದ್ದಾರೆ. ಬಟ್ ಕರ್ನಾಟಕದವ್ರು ಬಿಡಿ, ಅವ್ರಿಗೆ ಒಂಥರ ತವ್ರ ಮನೆ ಆಗಿಬಿಟ್ಟಿದೆ, ಡೆಲ್ಲಿಗೆ ಹೋಗಿ ಬರೋದು ಜಾಸ್ತಿ ಆಗಿಬಿಟ್ಟಿದೆ. ಈಗ ಅಲ್ಲಿ ತೊಗೊಂಡು ಹೆಂಗೆ ಯಾಮಾರಿಸ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಸರ್ವಿಸ್ ರೆಕಾರ್ಡ್ ಇದೆ, ಎಲ್ಲದಕ್ಕೂ ಸರ್ವಿಸ್ ರೆಕಾರ್ಡ್ ಇದೆ ಅಂತ ಹೇಳಿ ಕರೀತಾರೆ. ಮೆಜಾರಿಟಿ 70 to 80% ಗಾಡಿಗಳಿಗೆ ಸರ್ವಿಸ್ ರೆಕಾರ್ಡ್ ಇರೋದಿಲ್ಲ. ಗಾಡಿದು ಸರ್ವಿಸ್ದು ಕೆಳಗೆ ಸ್ಟಿಕ್ಕರ್ ಅಂಟಿಸಿರ್ತಾರೆ, ಅದೆಲ್ಲ ಕಿತ್ತಾಕ್ಬಿಡ್ತಾರೆ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಗಿರುತ್ತೆ. ಇದು ನೀವು ಸ್ಕ್ಯಾಮ್ ಅಂತ ಆದರೂ ಅಂತ ಅಂದ್ಕೊಳ್ಳಿ, ಅಥವಾ ಎಲ್ಲಿವರೆಗೂ ಮೋಸ ಮಾಡೋರು ಇರ್ತಾರೋ ಅಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೆ, ಕರೆಕ್ಟ್ ಅಲ್ಲ? ಅದೇ ರೀತಿ ಎಲ್ಲಿವರೆಗೂ ಮೋಸ ಹೋಗೋ ನಮ್ಮಂಥವ್ರು ಇರ್ತಾರೋ ಹಾಗೆ ಮೋಸ ಮಾಡೋರು ಎಲ್ಲ ಕಡೆ ನಾಯಿಕೊಡೆಗಳು ಹಾಗೆ ಉಟ್ಕೊಳ್ತಾರೆ ಅನ್ನೋದಕ್ಕೆ ಈ ಒಂದು ವಿಡಿಯೋ ಉದಾಹರಣೆ. ಯಾರೇ ಚಾವ್ಲಾ ಮೋಟರ್ಸ್ದು ಅಷ್ಟೊಂದು ವ್ಯೂಸ್ ಇದೆ, ಅಷ್ಟೊಂದು ಮಿಲಿಯನ್ಸ್ ಫಾಲೋವರ್ಸ್ಗಳಿದ್ದಾರೆ, ಅಷ್ಟೊಂದು ಜನ ಹೋಗಿ ಅಲ್ಲಿ ಕಮೆಂಟ್ಗಳು ಹಾಕ್ತಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ. ಬೇಕಾದ್ರೆ ನಂದು ಒಂದು ಫೋಟೋನೂ ಇದೆ ಒಂದು ಇನ್ಸ್ಟಾಗ್ರಾಮಲ್ಲಿ, ಯಾವುದೋ ಹೋದ ವರ್ಷದ ಯಾವುದೋ ಹಾಕಿದ್ದ ನಾನು ನೋಡಿದೆ.
ಯಾವುದೋ ಎಕ್ಸ್ ಯು ವಿನ ಯಾವುದೋ ಒಂದು ಸಫಾರಿನ ಯಾರೋ ತೊಗೊಂಬರಕ್ಕೆ ಹೋಗಿದಾಗ ಹಾಕೋಣ. ಸೊ ಹಾಗೆ ಇದೆಲ್ಲ ಇಟ್ಸ್ ಎ ಗಿಮ್ಮಿಕ್. ಅಲ್ಲಿ ಯಾವ ಸರ್ವಿಸ್ ಹಿಸ್ಟ್ರಿಗಳು ಇರೋದಿಲ್ಲ ನೆಟ್ಟಿಗೆ. ನೀವು ತೆಗಿಸ್ಬೇಕು ಅಂತ ಹೇಳಿದ್ರೆ ಅವ್ರು ಎಕ್ಸಿಸ್ಟಿಂಗ್ ಓನರ್ ತೆಗಿಸ್ಬೇಕಾದ್ರೆ ತುಂಬ ಹೋದವ್ರಿಗೆಲ್ಲ ಸರ್ವಿಸ್ ರೆಕಾರ್ಡ್ಗಳು ಕೊಡೋಲ್ಲ ಶೋರೂಮ್ಗಳಲ್ಲಿ ಇವಾಗ. ಮೊದಲು ಕೊಡೋರು, ಇವಾಗ ಚಾನ್ಸೇ ಇಲ್ಲ ಇವಾಗ. ತುಂಬ ಅದಕ್ಕೆಲ್ಲ ಇದೆಲ್ಲ ಇದೆ, ಎಕ್ಸಿಸ್ಟಿಂಗ್ ಓನರ್ ಅಪ್ಲೈ ಮಾಡಬೇಕಾದ್ರೆ ನಾವು ಇದೆ ಅದೆಲ್ಲ ಸುಮ್ಮನೆ ಈಸಿ ಅಲ್ಲ ಅದು. ಆ್ಯಂಡ್ ನೆಕ್ಸ್ಟ್ ಬೇರೆ ಯಾವೊಂದು ಸರ್ವಿಸ್ ಹಿಸ್ಟ್ರಿ ಇನ್ಯಾವನಿಗೂ ಹಾಕಿರ್ತಾನೆ, ಇದು ಒಂದು. ಎರಡನೇದು ಬಂದು ಗಾಡಿ ಟೈರ್ಸ್ಗಳು ಹಳೆ ಮಾಸಿರೋ ಪಾಸಿರೋ ಎಲ್ಲ ಇದ್ರೂ ಕೂಡ 50 to 60% ರೀಲ್ ಬಿಡ್ತಾನೆ. ಟೈರಿಗೆ ಪಾಲಿಶ್ ಹಾಕಿಟ್ಟಿರ್ತಾರೆ, ರಬ್ಬಿಂಗ್ ಪಾಲಿಶ್ ಮಾಡಿರ್ತಾರೆ ಗಾಡಿಗೆ, ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆ ನೀಟಾಗಿ ತೊಳೆಯೋದಕ್ಕೊಂದು 20 ಜನ ಅವರಲ್ಲಿ. ಅದೇ ಮೇಯ್ನಲ್ಲಿ ಚೆನ್ನಾಗಿ ಗಾಡಿ ನೋಡೋದಕ್ಕೆ ಪಳ್ಳ ಅಂತ ಕಾಣಿಸಿಟ್ಬಿಡ್ತಾರೆ. ಆಗಳೇ ಹುಳುಕಿರಲಿ ತಳಕಿರಲಿ ಬೆಳಕಿರಲಿ ಹೆಂಗಾದ್ರೂ ಇರಲಿ ಪಳ್ಳ ಅಂತ ಕಾಣ್ತಾ ಇರೋಕ್ಕೆ ಬಂದಿರೋರಿಗೆ. ಅಲ್ಲಿ ಪಾರ್ಕಿಂಗ್ ಯಾರ್ಡ್ ಕೂಡ ಚೆನ್ನಾಗಿದೆ ಅಲ್ಲಿ, ಅದಂತೂ ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿದೆ. ಸುಮಾರು ಒಂದು ನಾನು ಹೋದಾಗೆಲ್ಲ ಅವನ ಹತ್ರ 100-120 ಗಾಡಿಗಳು ಇರ್ತದೆ. ಸ್ಪೆಷಲಿ XUV 500, ಸ್ಕಾರ್ಪಿಯೋ, MG ಹೆಕ್ಟರ್ಗಳು ಇವು ಜಾಸ್ತಿ ಇರುತ್ತೆ ಅವನ ಹತ್ರ. ಯಾವಾಗ ಹೋದರೂ ಇರ್ತದೆ ಅವನ ಹತ್ರ. ಅದಂತೂ ಗಾಡಿಗಳ ಕಲೆಕ್ಷನ್ ಬಗ್ಗೆ ಮಾತಾಡೋಂಗಿಲ್ಲ. ಈಗ ನೆಗೆಟಿವಲ್ಲಿ ಎರಡನೇದು ಬಂದರೆ ಡಾಕ್ಯುಮೆಂಟೇಷನ್, ತುಂಬ ಇಂಪಾರ್ಟೆಂಟ್ ವಿಷಯ. ಡಾಕ್ಯುಮೆಂಟ್ಸ್ಗಳು ನಿಮಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಿಮಗಲ್ಲಿ ಕೊಡ್ತಾರೆ. RC ಆಗಿರ್ಬೋದು, ಇನ್ಶೂರೆನ್ಸ್ ಇದ್ದರೆ ಇನ್ಶೂರೆನ್ಸ್ ಕಾಪಿ ಆಗಿರಲಿ, ಬ್ಯಾಂಕ್ದು NOC ಇದೆಲ್ಲನೂ ಕೊಡ್ತಾರೆ. ಬಟ್ ಅಲ್ಲಿ ನಿಮ್ಗೇನಂತ ಹೇಳಿದ್ರೆ ಚಲನ್ಗಳು, ಅಲ್ಲಿ ಸ್ಪೀಡ್ ಲಿಮಿಟ್ ಚಲನ್ಗಳು ತುಂಬ ಎಕ್ಸ್ಪೆನ್ಸಿವ್ ಅಲ್ಲ. ಲಾಸ್ಟ್ ವೀಡಿಯೋಲಿ ಒಬ್ಬರು ಕಮೆಂಟ್ ಮಾಡಿದ್ರು, ಅವರು 14ನೇ ಗಾಡಿ ಓಡಿಸ್ಬಿಟ್ಟು ತಗ್ಲಾಕೊಂಡು 10,000 ಫೈನ್ ಕಟ್ಟಿದ್ರು ಅಂತ. ಆ ಥರ ಸಾಕಷ್ಟು ಅಲ್ಲಿ ನಡೀತಾನೆ ಇರ್ತದೆ. ಸ್ವಲ್ಪ ಸ್ಪೀಡ್ ಲಿಮಿಟ್ಗೂ ಫೈನ್ ಹಾಕ್ತಾರಲ್ಲ, ಎಲ್ಲದಕ್ಕೂ ತುಂಬ ಸ್ಟ್ರಿಕ್ಟ್ ಇದೆ ಟ್ರಾಫಿಕ್ ವೈಲೇಷನ್ ಕೇಸಸ್ಗಳಿಗೆಲ್ಲ. ಆ ಥರ ಎಷ್ಟೊಂದು ಗಾಡಿ ಮೇಲೆ ಕೇಸ್ ಇರುತ್ತೆ. ನಾನು ಲಾಸ್ಟ್ ಟೈಮ್ ತನ್ನ ಗಾಡಿಯಲ್ಲಿ 12,000-13,000 ಕೇಸ್ ಇತ್ತು ಮೇಲೆ. ಕ್ಲಿಯರೆನ್ಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು, ಅಲ್ಕಟ್ ನನ್ನ ಮಗ ಕ್ಲಿಯರೆನ್ಸ್ ಮಾಡ್ಕೊಂಡು ಕೊಟ್ಟಿಲ್ಲ. ಸೀರಿಯಸ್ಲಿ 1 ತಿಂಗಳು ಫಾಲೋಅಪ್ ಮಾಡಿ ಸಾಕಾಗೋಯ್ತು. ಫಸ್ಟ್ ತೊಗೊಳ್ಳೋ ಟೈಮ್ ಇಲ್ಲ ನಾನು ಮಾಡಿಕೊಡ್ತೀನಿ, ಪಕ್ಕ ನಿಂಗೆ NOC ಕೊಡ್ತೀನಿ ಎಲ್ಲ ಹೇಳ್ದೆ. ಆಮೇಲೆ ನೋಡಿದ್ರೆ ನಾನು ಹೇಳಿದ್ದೀನಿ ನೋಡಿ, ಲಾಸ್ಟ್ ಟೈಮು ಹಿಂಗೆ ಮಾಡ್ದೆ, ಅದಕ್ಕಿಂತ ಮುಂಚೆ ತೊಗೊಂಡಿದ್ದೆ. ಲಾಸ್ಟ್ ಟೈಮ್ ಹಿಂಗೆ ಮಾಡ್ದೆ, ಅವಾಗ 2 ತಿಂಗಳು ಸತಾಯಿಸ್ತಾ. ಈ ಟೈಮು ಹಂಗೆ ಮಾಡಬೇಡ, ಮತ್ತೆ ಇಲ್ಲಿಗೆ ಯಾರಿಗೂ ರೆಕಮೆಂಡು ಮಾಡಲ್ಲ, ಯಾರಿಗೂ ತೊಗೊಂಡು ಹೋಗಲ್ಲ, ನಾನು ಬರಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಇಲ್ಲ ಸಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಲ್ಕಟ್ ನನ್ನ ಮಗ. ತೊಗೊಂಡು ಬಂದು ಮತ್ತೆ 1 ತಿಂಗಳು ಸತಾಯಿಸ್ತಾನೆ. ಇನ್ನು ಅದರಲ್ಲಿ ಇನ್ನೂ ಒಂದು ಇನ್ಸಿಡೆಂಟ್ ಆಯಿತು. ನಾವು ಕೊಡೋ ಅಲ್ಲಿ ಇದು NOCಗೆ ಅಪ್ಲೈ ಮಾಡಬೇಕಂತ ಹೇಳಿದ್ರೆ ನಮ್ಮ ಚಾಸಿಸ್ ನಂಬರ್ಗಳೆಲ್ಲ ಪೆನ್ಸಿಲ್ ಸ್ಕೆಚ್ ಮಾಡಿ ತೊಗೊಳ್ತಾರೆ. ಅದನ್ನು ಕಳೆದು ಬಿಟ್ಟವ್ರು ಅಲ್ಕಟ್ನ. ನೆಗ್ಲಿಜಿಬಲ್ ಅಂದರೆ ನೆಗ್ಲಿಜಿಬಲ್. ಅವ್ರಿಗೇನು ಗೊತ್ತಾ, ಈ ಗಾಡಿ ಇಷ್ಟು ಬಂತು, 5 ಲಕ್ಷ ಬಂತು, ಎಕ್ಸಿಸ್ಟಿಂಗ್ ಎಷ್ಟು ಕೊಡಬೇಕು, 3 ಲಕ್ಷ ಬರೆದಿಡು, ಇನ್ನು 2 ಲಕ್ಷ ಕವ್ರ್ಕೊ, ಇಷ್ಟೇ ಮಾಡೋದಲ್ಲಿ. ಅಲ್ಲೇ ಅಂತಲ್ಲ, ಮ್ಯಾಕ್ಸಿಮಮ್ ಇರೋ ಕಡೆ ಎಲ್ಲರೂ ಹಂಗೆ ಮಾಡೋರು. ಇದಕ್ಕೆ ಹಾಕು, ಇವ್ನು ಚೆಕ್ ಕೊಡು, ಇವ್ನು ಚೆಕ್ ಕೊಡು ಕ್ಲಿಯರೆನ್ಸ್. ಅವ್ನು ಫೋನ್ ಮಾಡಿಬಿಡ, ಚೆಕ್ ತೊಗೊಂಡು ರೆಡಿ, ಗಾಡಿ ಸೇಲ್ ಆಯಿತು, ಚೆಕ್ ತೊಗೊಂಡು ಹೋಗೋ, ಮುಗೀತಷ್ಟೆ. ಇಷ್ಟೇ ಮಾಡೋದು. ವಿಡಿಯೋ ಲೆಂತ್ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇದು ಆ್ಯಕ್ಚುಲಿ ಅಲ್ಲಿ ಮಾಡೋವಂಥದ್ದು. ಆ್ಯಂಡ್ ನೆಕ್ಸ್ಟು ಬಂದು ಅಲ್ಲಿ ರೇಟ್ ಯಾವಾಗಲೂ ಅಷ್ಟೇ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆ. ಇದು ನೆನ್ಪಿಟ್ಕೊಳ್ಳಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ಮೋಸ ಹೋಗೋದು ಇಲ್ಲಿ. ಅವರು ಒಂದು 5 ಲಕ್ಷ ಅಂತ ಫಿಕ್ಸ್ ಮಾಡಿರ್ತಾನೆ ಆ ಗಾಡಿಗೆ, ಜನರಲಾಗಿ ಫಿಕ್ಸ್ ಮಾಡಿರ್ತಾನೆ. ಈಗ ನೀವು ಬರ್ತೀರಾ, ನೀವು ಗಾಡಿ ಬಗ್ಗೆ ಎಲ್ಲ ನಾಲೆಜಬಲ್ ಪರ್ಸನ್ ಆಗಿದ್ದೀರಾ, ನಿಮಗೆ ಇದು ಮಾರ್ಕೆಟ್ ರೇಟ್ ಇಷ್ಟಿದೆ ಎಲ್ಲ ನಿಮಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ನೀವು ನೆಗೋಷಿಯೇಟ್ ಮಾಡ್ರೆ 4:20 ಶುರು ಮಾಡಿ 4:15ವರೆಗೂ ಬರ್ತಾನೆ. ಅದೇ ನೀವೇನಾದರೂ ಗಾಡಿ ಇಷ್ಟ ಆಗೋಯ್ತು ಅಂತೇಳಿ ನಿಮ್ಮ ಮುಖದಲ್ಲಿ ಕಾಣಿಸ್ಬಿಡ್ತು ಅಂತ ಅಂದ್ಕೊಳ್ಳಿ, ನಿಮಗೆ ಕಾಣಿಸ್ಬಿಡ್ತು, ವಾವ್ ಇನ್ಫೋಟೈನ್ಮೆಂಟ್, ವಾವ್ ಹೊಸ ಟೈರ್, ವಾವ್ ಕ್ಯಾರಿಯರ್, ವಾವ್ ಸೌಂಡ್ ಸಿಸ್ಟಮ್, ನಿಮ್ಗೆ ಅನ್ನಿಸ್ತು ಅಂತ ಅಂದ್ಕೊಳ್ಳಿ, ಮುಗೀತು. ಅವನು 10 ರೂಪಾಯಿ ಕಮ್ಮಿ ಮಾಡಲ್ಲ, NOC ಫ್ರೀ ಮಾಡಿಕೊಡ್ತಾನೆ ಅಷ್ಟೇ. ಅದರಲ್ಲೇ ಇರ್ತದೆ, ಅದೇ ಸುಮ್ಮನೆ ಹಿಂಗೆ ಹೇಳೋದು. ಇದು ಗಿಮಿಕ್, ಇಟ್ಸ್ ಅ ಸೈಕಲಾಜಿಕಲ್ ಗಿಮಿಕ್. ಅದಕ್ಕೆ ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಿಮ್ಮ ಗಾಡಿ ಎಷ್ಟೇ ಇಷ್ಟ ಆದರೂ ಕೂಡ ಹೇಳಬೇಡಿ ಅವ್ರ ಹತ್ರ. ನೀವು ತೊಗೊಳ್ತಿರೋದು ಶೋರೂಮಲ್ಲ, ಶೋರೂಮ್ಗೆ ಅದು ಮ್ಯಾಟ್ರ್ ಆಗೋಲ್ಲ. ನೀವು ಅವ್ರಿಗೆ ಸೇಲ್ಸ್ ಮುಖ್ಯ ಆಗುತ್ತೆ ಅಷ್ಟೇ, ಎಲ್ಲ ಗಾಡಿಗಳು ಚೆನ್ನಾಗಿರ್ತದೆ. ಬಟ್ ಇಲ್ಲಿ ಅದಕ್ಕೆ ಯೋಗ್ಯತೆ ಇದೆಯಾ ಇಲ್ವಾ ಅದು ಮುಖ್ಯ ಆಗೋಲ್ಲ, ನಿಮ್ಮ ಮುಖ ಮುಖ್ಯ ಆಗುತ್ತೆ. ಸೊ ದಯವಿಟ್ಟು ನಿಮಗೆ ಗಾಡಿ ಚೆನ್ನಾಗಿದ್ದರೆ ಖಂಡಿತ ನೀವು ಆ ಫೀಲಿಂಗ್ಸ್ನ ತೋರ್ಸೋಕೆ ಹೋಗಬೇಡಿ. ರೇಟು ನೀವು ದುಡ್ಡು ಕೊಡೋವರೆಗೂ ಗಾಡಿ ಬಗ್ಗೆ ಪಾಸಿಟಿವ್ ಅದ್ರ ಬಗ್ಗೆ ಹೇಳಬೇಡಿ. ಇದೇನು ಇನ್ನೊಂದು ಬೇಕಾದ್ರೆ ನೆಗ್ಲೆಕ್ಟಾಗಿ ಮಾತಾಡಿ, ಟೈರ್ ಇಲ್ಲ, ಏನು 50% ಐತೆ 30% ಐತೆ ಅಂತೇಳಿ ಹಂಗೆ ಮಾತಾಡ್ತೀರಿ. ಅವ್ನ ಮಕ್ಕ ಕೋತಿದ್ದು ಆಗಿರ್ತದೆ. ಆವಾಗ ನೀವು ನೆಗೋಷಿಯೇಟ್ ಮಾಡಿ, ಆವಾಗ ನೀವು ಕಿಂಗ್ ಆಗ್ತೀರ. ಕಸ್ಟಮರ್ ಇಸ್ ಕಿಂಗ್ ಅಂದರೆ ಆ್ಯಕ್ಚುಲಿ ಅದು. ಇಲ್ಲಾಂದರೆ ಅವನು XUV ಕಿಂಗ್ ಆಗಿರ್ತಾನೆ ಅಷ್ಟೇ, ನೀವು ಬೊಂಗಾಗಿರ್ತೀರ ಅಷ್ಟೇ. ಸೊ ಅದಕ್ಕೋಸ್ಕರ ಈ ಸೈಕಾಲಜಿಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಥರ್ಡ್ ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟು, ನೀವು ಟ್ರಾನ್ಸ್ಪೋರ್ಟೇಷನ್ ಏನಾದರೂ ಅವನ ಹತ್ರ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ಗೂ ಅವ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾನೆ, 25,000 ರೂಪಾಯಿ ಹೇಳ್ತಾನೆ. ಆ್ಯಕ್ಚುಲಿ ಅಲ್ಲಿ ಗುರ್ಗಾವ್ ಆಗಿರಲಿ, ಈ ಕಡೆ ಹರಿಯಾಣ, ಈ ಕಡೆ NCR ಸ್ವಲ್ಪ ಡೆಲ್ಲಿ ಲಿಮಿಟ್ಸ್ ಸ್ವಲ್ಪ ಆ ಕಡೆ ಇರೋದಲ್ಲ, ನಿಮ್ಗೆ ಒಂದು 18-20 ಸಾವಿರದ ಒಳಗಡೆ ಸಿಗುತ್ತೆ ನಿಮಗೆ.
ಬಟ್ ಇವನ ಹತ್ರ 25,000 ರೂಪಾಯಿ ಮಿನಿಮಮ್ ಇರ್ತದೆ ಟ್ರಾನ್ಸ್ಪೋರ್ಟೇಷನ್. 5,000 ರೂಪಾಯಿ ಮಾರ್ಜಿನ್ ಇಟ್ಕೊಂಡೆ ಅದರಲ್ಲೂ ಡೀಲ್ ಮಾಡ್ತಾರೆ, ರೈಟ್, ಅದರಲ್ಲೂ ಡೀಲ್ ಮಾಡ್ತಾರೆ. ಓಕೆ, ಇದು ಇಂಪಾರ್ಟೆಂಟ್. ಇದು ಬಿಸ್ನೆಸ್ ಇರ್ಬೋದು, ಬಟ್ ಎಲ್ಲದರಲ್ಲೂ ದುಡ್ಡು ಮಾಡಬೇಕಂತ ಕೂತ್ಕೊಂಡಿರುವಂತಹ ವ್ಯಕ್ತಿ ಆತ, ಅಷ್ಟೇ ಸಿಂಪಲಾಗಿ ಹೇಳಬೇಕು ಅಂದರೆ. ಮತ್ತು ನಿಮ್ಗೆ ಅಲ್ಲಿ ಹೋಗಬೇಕಾದ್ರೆ ಇನ್ನೊಂದು ಸ್ಕ್ಯಾಮ್ ಆಗುತ್ತೆ. ಹೋಗ್ಬೇಕಾದ್ರೆ ಗಾಡಿಯೆಲ್ಲ ಒರೆಸಿಟ್ಟಿರ್ತಾರಲ್ಲ, ಅಯ್ಯೋ ಅವರಂತೂ ರಕ್ತ ಹೀರುವಂತಹ ತಿಗಣೆಗಳವರು. ಅವ್ರಿಗೆ ಆ್ಯಕ್ಚುಲಿ ಸ್ಯಾಲ್ರಿನೂ ಕೊಡ್ತಾರೆ, ಎಲ್ಲ ಟಿಪ್ಸು ಎಲ್ಲನೂ ಬರ್ತದೆ. ಆದರೂ ನಿಮಗೆ ನೀವು ಬರ್ಬೇಕಾದ್ರೆ ಕೀನೇ ಕೊಡೋಲ್ಲ. ನನಗೆ ಫಸ್ಟ್ ಟೈಮ್ ಮಾಡಿದ್ದ ಎತ್ತಿ ಹೊಡೆದ್ಬಿಡೋಣ ಅಂತ ಅಷ್ಟು ಕೋಪ ಬಂದ್ಬಿಟ್ಟಿತ್ತು ನನಗೆ. ಕೀನೇ ಕೊಟ್ಟಿಲ್ಲ ನನ್ನ ಮಗ. ಇನ್ನೊಂದು ಗಾಡಿ ನಾನು ಇಲ್ಲಿ ಫಾರ್ಮಾಲಿಟೀಸ್ ಇತ್ತು, ಎಲ್ಲ ಇತ್ತು, ಎಲ್ಲ ಕ್ಲಿಯರ್ ಆಯಿತು, ದುಡ್ಡು ಗಿಡ್ಡು ಎಲ್ಲ ಕೊಡಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಾಯಿತು. ನಾನು ಹೋಗ್ಬೇಕು ಗಾಡಿ ಒಳಗೆ ಕೂತ್ಕೊಳ್ತೀನಿ, ಕೀನೇ ಎತ್ಬಿಟ್ಟ. ಯಾರೋ ಕೆಲಸ ಮಾಡು ಅಲ್ಲಿ ಗುಡ್ಸೋರೆಲ್ಲ ಎತ್ಬಿಟ್ಟು ಅಲ್ಲೇ ಅವನೇ ಇನ್ನೊಂದು ಗಾಡಿ ಯಾವುದೋ ಒರೆಸ್ತಾ ಕೊಡು, ಟಿಂಕರಿಂಗ್ ಪೇಂಟಿಂಗ್ ಏನೋ ಮಾಡ್ಕೊಂಡು ಕೂತೀನಿ. ಇವರೆಲ್ಲ ನಗ್ತಾ ಇದ್ದಾರೆ, ನನ್ನ ಹತ್ರ ಇಲ್ಲ ಅಂತ. ನಾನು ಅವನ್ನ ಕೇಳಿದೆ, ಇಲ್ಲ ಗಾಡಿ ಕೀ ಒಳಗಡೆ ಅಂತ. ಇದೆಲ್ಲ ಗೊತ್ತಿರುತ್ತೆ ಅವ್ರಿಗೆ, ಗಿಮಿಕ್. ಎಷ್ಟು ಸಿಟ್ಟು ಬಂತು ಅಂದರೆ, ಕೀ ಕೊಡ್ತೀರಾ ಇಲ್ಲ ನಾನು ವಾಪಸ್ ಇಸ್ಕೊಳ್ಳ ಅಂತ ಹೇಳಿದ್ಮೇಲೆ, ಆಮೇಲೆ ಅವ್ನು ಬಂದು ಕೀ ಇವ್ರ ಹತ್ರ ಇರ್ತದೆ ಕೇಳು ಅಂತ ಕೇಳಿದಕ್ಕೆ ಅವನ ಹತ್ರ ಇತ್ತು. ಕೊಡೋ ಕೀ ಅಂತ ಹೇಳಿದೆ. ಕಾಸು ಕೊಡಿ, ಎಲ್ಲ ಕ್ಲೀನ್ ಮಾಡ್ದಲ್ಲ ಅಂತ. ಅವ್ರ ಕೆಲಸ ಅವ್ರು ಮಾಡಿರ್ತಾನೆ, ಯಾಕೆ ಎಕ್ಸ್ಟ್ರಾ ಕೊಡಬೇಕು? ಸರಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಿತ್ಕೊಂಡ ಮೇಲೆ ನಾನೇ ಒಂದು 100 ರೂಪಾಯಿ ಕೊಡೋಕ್ಕೆ ಶುರು ಮಾಡಿದೆ. ಮಕ್ಕಳು 100 ರೂಪಾಯಿ 2,000 ರೂಪಾಯಿ ಕೊಡು ಅಂತ. ಅದು ಕೂಡ ಸ್ಕ್ಯಾಮ್. ಇದರಲ್ಲೂ ಕೂಡ ಅವ್ರಿಗೆ ಹೋಗುತ್ತೆ. ಅದರಲ್ಲೂ ಏನೋ ಒಂದು ಖುಷಿ ಕೊಟ್ಬಿಡ್ತೀವಿ. ಅಲ್ಲ, ಹೊಸ ಗಾಡಿ ತಗೊಳ್ಬೇಕಾದ್ರೆ ನಾವು ಇದನ್ನು ಕೊಡೋಲ್ಲ. ಇದು ಏನು ನಗಬೇಕು ಅಳ್ಬೋದು. ಹೊಸ ಗಾಡಿ ತಗೊಳ್ಬೇಕಾದ್ರೆ ನಾವು ಅವಾಗ ಯಾವನೂ ಕೊಟ್ಟಿರಲ್ಲ 1 ರೂಪಾಯಿ. ಇನ್ನು ಅವರೇ ನಮಗೆ ಕೊಟ್ಟಿರ್ತಾರೆ, ಗಣೇಶನ ವಿಗ್ರಹ ಕೊಟ್ಟಿರ್ತಾರೆ, ಅದೇನೋ ಗಿರ್ಸೋದಕ್ಕೆ ಏನೋ ಬಟ್ಟೆ ಗಿಟ್ಟ ಕೊಟ್ಟಿರ್ತಾರೆ, ಏನೋ ಒಂದು ಕೊಟ್ಟಿರ್ತಾರೆ, ಅವರೇ ಗಿಫ್ಟ್ ಕೊಟ್ಟಿರ್ತಾರೆ. ನಮ್ಗೆ ಇಲ್ಲಿ ನೋಡಿದ್ರೆ ನಾವೇ ಕೊಡಬೇಕು. ಇದು ಯಾವ ಹಣೆ ಬರೋದು? ಕೊಟ್ಟೇ ಇಲ್ಲ. ಕೊಡ್ತಿದ್ದಕ್ಕೆ ಏನು ಮಾಡವನೇ, ನಂದು ಡೋರ್ಮ್ಯಾಟು ಎತ್ಬಿಟ್ಟವನೆ. ಹಿಂಗೆ ತಿರುಗಷ್ಟಕ್ಕೆ ಡೋರ್ಮೆಟ್ ಎತ್ಬಿಟ್ಟಾನೆ. ಇಲ್ಲ ಡೋರ್ಮೆಟ್ ಅಂದರೆ, ಇಲ್ಲ ಅದು ಅವ್ರ ಗಾಡಿದು, ಅದಕ್ಕೆ ನಿಮ್ಗೆ ಹಾಕಿದ್ದೆ ಫೋಟೋಗೋಸ್ಕರ ಇವಾಗ ಎತ್ತಿಕ್ತೆ ಅಂತಾನೆ. ಮತ್ತೆ ಸಿಟ್ಟು ಬಂದು ನಾನು ಫೋಟೋ ನೋಡಿ ಹೊಡ್ಕೊಂಡಿದ್ದೀನಿ, ಅದು ಹೆಂಗಿತ್ತು ಹಂಗೆ ಕೊಡಬೇಕು, ಇಲ್ಲ ಗಾಡಿನೇ ಬಿಟ್ಬಿಟ್ಟು ಹೋಗ್ತೀನಿ ಅಂತೇಳಿ ಮತ್ತೆ ಹೋಗಿ ಕಂಪ್ಲೇಂಟ್ ಮಾಡಿ ಮತ್ತೆ ತಗೊಂಬಂದು ಆಗ್ತು. ಹಿಂಗೆಲ್ಲ ಗೋಲ್ಮಾಲ್ ಮಾಡ್ತಾರೆ. ಇದು ನಾನಾಗಿರೋದಕ್ಕೆ ಹಂಗಾಯಿತು. ಇಲ್ಲ ಯಾರೇನಾಗಿದ್ದರೆ ಕೊಡಬೇಕೇನೋ 2,000 ರೂಪಾಯಿ ಅಂತೇಳಿ ಕೊಟ್ಬಿಟ್ಟು ಬರ್ತಾರೆ. 2,000 ರೂಪಾಯಿಗೆ ಈ ಡೀಸೆಲ್ಲ 20 ಲೀಟ್ರ್ ಬಂದುಬಿಡ್ತದಲ್ಲ ನೋಡಿ. 20 ಲೀಟ್ರ್ ಡೀಸೆಲ್ ಅಂದರೆ ಎಷ್ಟು? ಆರಾಮಾಗಿ ಅರ್ಧ ರೋಡ್, ಒಂದು 20% ರೋಡ್ಗೆ ಬಂದುಬಿಡ್ಬೋದು ನಾವು. ನೋಡಿ ಹಿಂಗಾಗತ್ತೆ ಇದು ಮಾಡೋದು. ಕಿತ್ತೋದು ನನ್ನ ಮಕ್ಕಳು ಬುದ್ಧಿಗಳು ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಲ್ಲಿನ ಗಾಡಿಗಳಲ್ಲಿ ನೀವು ಯಾವತ್ತೂ ಅಷ್ಟೇ 1 ಅವರ್ 2 ಅವರ್ ಟೈಮ್ ತೊಗೊಂಡು ನೀಟಾಗಿ ಡಿಟೇಲಿಂಗ್ ಮಾಡಿ. ಹಂಗೆ ಮಾಡಿ. ಯಾಕಂದರೆ ಇವ್ನಿಗೆ ಹೆಂಗೆ ಗಾಡಿಗಳು ಬರುತ್ತೆ, ಎಲ್ರಿಗೂ ಹಾಗೆ ಗಾಡಿಗಳು ಗೊತ್ತು. ಎಲ್ರಿಗೂ ಹೆಂಗೆ ಗಾಡಿ ಬರುತ್ತೆ, ಇವ್ನಿಗೂ ಹಾಗೇ ಬರೋದು. ಇವ್ನಿಗೇನು ಸ್ಪೆಷಲಾಗಿ ಆಕಾಶನೇ ಉದುರೋದಿಲ್ಲ. ಇವನು ಅದೇ ಕಸ್ಟಮರ್ಗಳಿಂದಾನೆ ಬರೋದು, ಅದೇ ಯಾರ್ಡ್ಗಳಿಂದಾನೆ ಬರೋದು, ಏನು ಸ್ಪೆಷಲ್ ಇರೋದಿಲ್ಲ. ಇವನ ಗಾಡಿಗಳು ನೀವು ಮಸ್ಟ್ ಆ್ಯಂಡ್ ಶುಡ್ 100ಗೆ 200% ನೀವು ಮೆಕ್ಯಾನಿಕ್, ಚೆನ್ನಾಗಿ ಗೊತ್ತಿರೋಂತಹ ಮೆಕ್ಯಾನಿಕ್ನ, ಗಾಡಿ ಓಡ್ಸೋಕ್ಕೆ ಬರೋ ನಿಮ್ಮ ಫ್ರೆಂಡ್ ಅಲ್ಲ, ನೆನ್ಪಿಟ್ಕೊಳ್ಳಿ. ಗಾಡಿ ಓಡ್ಸೋಕ್ಕೆ ಬರೋದು ಎಲ್ಲರೂ ಓಡಿಸ್ತಾರೆ. ಡ್ರಿಫ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಪಲ್ಟಿ ಓಡಿಸೋದು ದೊಡ್ಡ ವಿಷಯ ಅಲ್ಲ. ಗಾಡಿದು ಮೆಕ್ಯಾನಿಕಲ್ ಕಂಡೀಷನ್ಸ್ನ ಅರ್ಥ ಮಾಡ್ಕೊಳ್ಳುವಂಥ ಒಬ್ಬ ಡ್ರೈವರ್ ಅಥವಾ ಮೆಕ್ಯಾನಿಕ್ ಇರಬೇಕು ನಿಮ್ಮ ಹತ್ರ. ಇಲ್ಲ ಅಂದರೆ ನೀವು ಅಲ್ಲೇ ಲೋಕಲಲ್ಲಿ ಕರೆಸ್ಕೊಂಡು ಮಾಡಲೇಬೇಕು. ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಫಸ್ಟು ಪಾಯಿಂಟು, ಓಡೋ ಬೋರ್ಡಲ್ಲಿ ಒಂದು ಸಲ ಏನಾಯಿತು, ಹೇರ್ ಬ್ಯಾಗ್ದು ಸಿಂಬಲ್ ಬಂತು. ಹೇರ್ ಬ್ಯಾಗು ಸಿಂಪಲ್ಲು ಆಕ್ಸಿಡೆಂಟ್ ಆದಾಗೆ ಅಥವಾ ಹೇರ್ ಬ್ಯಾಗ್ ಓಪನ್ ಆಗಿದ್ದಾಗೇ ಬರುತ್ತೆ ಅಂತ ಹಾಗೇನಿಲ್ಲ. ಅಲ್ಲಿ ತುಂಬ ಈಗ ಅದಕ್ಕೂ ಸ್ಟೇರಿಂಗಿಗೂ ಲಿಂಕ್ ಇರುತ್ತೆ. ಸ್ಟೇರಿಂಗಲ್ಲಿ ಏನಾದ್ರೂ ಸೆನ್ಸರ್ಗಳು ಹೋಯ್ತು, ಅಥವಾ ಅದೇನೋ ಬುಷ್ ಹೋಯ್ತು, ಅದರ ವೈರನ್ನು ಹೋಯ್ತು, ಅಥವಾ ಸೀಟ್ ಕೆಳಗಡೆ ಇರುವಂಥ ವೈರ್ ಪ್ಲಗ್ಗಿನಲ್ಲಿ ಲೂಸ್ ಆದ್ರೂ ಎಷ್ಟೋ ರೀಸನ್ಸ್ಗೆ ಬರುತ್ತೆ. ಅದೇನು ಹೇರ್ ಬ್ಯಾಗ್ ಆಕ್ಸಿಡೆಂಟ್ ಆದಾಗೇ ಹೇರ್ ಬ್ಯಾಗ್ ಸಿಂಬಲ್ ಬರಬೇಕು, ಇಲ್ಲ ಓಪನ್ ಆಗೋಗಿದ್ರೆ ಬರಬೇಕು, ಹಾಗೇನು ತುಂಬ ರೀಸನ್ಸ್ ಬರುತ್ತೆ. ಅಲ್ಲಿ ಹೇರ್ ಬ್ಯಾಗ್ದು ಸಿಂಬಲ್ ಬಂತು. ಯಾವಾಗ ನಾನು ಯಾವ ಗಾಡಿ ಗೊತ್ತಾ, ಪ್ರಾಬ್ಲಿ ಮರ್ಸಿಡೀಸ್ ಅನಿಸುತ್ತೆ, ಮರ್ಸಿಡೀಸ್ ಈ ಕ್ಲಾಸ್ ಉದ್ದು ಸೆಡಾನು, ಆ ಕ್ಲಾಸ್ ಅದು ತೊಗೊಂಡು ನಾನು ಟ್ರಾನ್ಸ್ಪೋರ್ಟೇಷನ್ಗೆ ಹಾಕಬೇಕಾಗಿತ್ತು. ಅವತ್ತು ಅಲ್ಲಿಂದ ಗುರ್ಗಾವ್ಗೆ ಹೋಗಬೇಕಿತ್ತು. ನಾನೇನು ಮಾಡಿದೆ, ನನ್ನ ಟೆಸ್ಟ್ ಡ್ರೈವ್ ಮಾಡಿದಾಗ ಚೆನ್ನಾಗಿತ್ತು, ಕಸ್ಟಮರು ಟೆಸ್ಟ್ ಡ್ರೈವ್ ಮಾಡೋದು ಸೂಪರಾಗಿತ್ತು. ಬಟ್ ಆಮೇಲೆ ಅದು ಇನ್ನೇನು ಟ್ರಾನ್ಸ್ಪೋರ್ಟೇಷನ್ಗೆ ಹೋಗಬೇಕು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸ್ವಲ್ಪ ಟೈಮ್ ಆಗುತ್ತೆ, ಪೇಪರ್ ವರ್ಕ್ ಅದು ಇದು RTG ಸ್ವಲ್ಪ ಲೇಟ್ ಆಗುತ್ತೆ ಮಾಡೋದಕ್ಕೆ ಅಂದ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ಮತ್ತೆ ನಾವು ಅಲ್ಲೋಗಿ ನೋಡ್ತೀವಿ, ಸಡನ್ಲಿ ಏರ್ ಬ್ಯಾಗ್ ಸಿಂಬಲ್ ಬಂದುಬಿಡ್ತು. ಹೋಗಿ ಕೇಳಿದ್ದಕ್ಕೆ, ಹೌದಾ ಏನೋ ಮಿಸ್ಟೇಕ್ ಆಗಿರುತ್ತೆ, ಹೋಗಿ ರೆಡಿ ಮಾಡ್ಸ್ಕೊಂಬರ್ತೀನಿ ಅಂದ್ಬಿಟ್ಟು ಟಕ್ಕಂತ ಹೋದ. ಗಾಡಿ ಅವನೇ ತೊಗೊಂಡೋದ. ಗಾಡಿ ತೊಗೊಂಡೋಗ್ಬಿಟ್ಟು ಒಂದು 1/2 hour ಆದಮೇಲೆ ಬಂದುಬಿಟ್ಟು ನೋಡ್ತೀನಿ, ಸಿಂಬಲ್ ಇಲ್ಲ. ಹೌ ಇಟ್ಸ್ ಪಾಸಿಬಲ್?
ಯಾಕಂದರೆ ಅದು ನೋಡಿ ಚೆಕ್ ಮಾಡಬೇಕು. ಅದು ಸುಮ್ಮನೆ ಅದು ಹಂಗೆ ತೆಗಿಯೋಕ್ಕಾಗಲ್ಲ. ಅದು ಯಾವುದೋ ಒಂದು ಪಾರ್ಟ್, ಮೆಕ್ಯಾನಿಕಲ್ ಪಾರ್ಟ್ ಅಲ್ಲ ಅದು. ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಆಗ್ಬಿಟ್ಟು ಅಡ್ಜಸ್ಟ್ ಮಾಡೋಕ್ಕದು. ಅದು ತುಂಬ ಇರುತ್ತೆ ವಿಷಯಗಳೆಲ್ಲ. ಸ್ಕ್ಯಾನ್ ಹಾಕಬೇಕು, ಚೆಕ್ ಮಾಡಬೇಕು, ಅದೆಲ್ಲ ತುಂಬ ಇರ್ತದೆ. ಇನ್ನು ಹೋಗ್ಬಿಟ್ಟು 5 ನಿಮಿಷಕ್ಕೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬಂದುಬಿಟ್ನಲ್ಲ ಯಾವಿದೆ ಹೋಗಿದೆ. ಆಮೇಲೆ ನೀಟಾಗಿ ಆ ಬೋರ್ಡ್ನ ಚೆಕ್ ಮಾಡಿದಾಗ ಗೊತ್ತಾಯಿತು, ಬ್ಲ್ಯಾಕ್ ಟೇಪ್ ಹೊಡೆದ್ಬಿಟ್ಟವ್ರು. ಏನೋ ಆ ಸಿಗ್ನಲ್ ಬ್ಲಿಂಕ್ ಆಗ್ತಿರ್ತದಲ್ಲ ಅಲ್ಲಿ ನೀಟಾಗಿ ರೌಂಡಿಗೆ ಒಳ್ಳೆ ಬಟ್ಟು ಬರುತ್ತಲ್ವ, ಆ ಥರ ಕಟ್ ಮಾಡಿಬಿಟ್ಟು ನೀಟಾಗಿ ಹೊಡೆದ್ಬಿಟ್ಟವ್ರು. ನಾವು ಕಾಣಿಸ್ತಾನೆ ಇಲ್ವಲ್ಲ ಅಂತಲೇ ಯಾಕೋ ಇಟ್ಸ್ ಪಾಸಿಬಲ್. 5 ನಿಮಿಷ 10 ನಿಮಿಷದಲ್ಲಿ ಹೇಗೆ ಸ್ಕ್ಯಾನ್ ಮಾಡಿ ರೀಸೆಟ್ ಮಾಡೋಕ್ಕೂ ಅದು ಸುಮ್ಮನೆ ರೀಸೆಟ್ಟೂ ಆಗೋದಿಲ್ಲ. ಅದಕ್ಕೆ ಏನಾದರೂ ಪ್ರಾಪರಾಗಿ ಇರಬೇಕಾದ್ರೆ ಆಯಿಲ್, ಸ್ಟೇರಿಂಗ್ ಆಯಿಲ್ ಆಗಿರ್ಬೇಕು, ತುಂಬ ರೀಸನ್ಸ್ ಇರುತ್ತೆ ಅದಕ್ಕೆ. ಚಕ್ಕೆ ಹೊಡೆದಂಗೆ 5 ನಿಮಿಷ 10 ನಿಮಿಷ ಮಕ್ಕಳು ನೆಟ್ಟಿಗೆ ನೋಡೋದೇ ಇಲ್ಲ. ಗ್ಯಾರೇಜ್ನಲ್ಲಿ, ಗ್ಯಾರೇಜಲ್ಲಿ ತುಂಬ ರಶ್ ಇರುತ್ತಲ್ಲಿ, ನೋಡೋದೇ ಇಲ್ಲ. ಅದು ಹೆಂಗೆ ರೀಸ್ಟಾರ್ಟ್ ಆಗೋದು ಇಷ್ಟು ಬೇಗ ಅಂತ ನನಗೆ ಸಾಕು. ಆಮೇಲೆ ಎಲ್ಲ ಒಂದು ಸಲ ಬಾಯ್ನೆಟ್ಟೆಲ್ಲ ನೋಡಿದೆ, ಎಲ್ಲೂ ಪ್ರಾಬ್ಲಮ್ ಇರಲಿಲ್ಲ. ಸರಿ ಅಂದ್ಬಿಟ್ಟು ಕ್ಲೈಂಟ್ನ ಈ ಕಡೆ ಸರ್ ಒಂದು ಸ್ವಲ್ಪ ಬನ್ನಿ ಅಂದ್ಬಿಟ್ಟು ನಾನೇ ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡು ನೀಟಾಗಿ ನೋಡಿದೆ, ಎಲ್ಲೈತೆ ಅಂದ್ಬಿಟ್ಟು ನೋಡ್ಬಿಟ್ಟು ಸ್ವಲ್ಪ ಹಿಂಗೆ ಹಿಡ್ಕೊಂಡು ನೋಡಿದ್ನಪ್ಪ, ನೀಟಾಗಿ ಬೊಟ್ಟಿಟ್ಬಿಟ್ಟವನು ಅಲ್ಲಿ ಕಟ್ ನನ್ನ ಮಗ. ನನಗೆ ಅಲ್ಲಿವರೆಗೂ ಒಂದು ಸ್ವಲ್ಪ ಟ್ರಸ್ಟ್ ಇತ್ತು. ಯಾವಾಗ ಹಂಗೆ ಮಾಡಿದ್ರು ಕೋಪ ಆ್ಯಕ್ಚುಲಿ ಬೈಯೋಂಗಿಲ್ಲ, ಬಟ್ ಏನು ಮಾಡೋಣ, ಎಷ್ಟು ದುಡ್ಡು ಕೊಡ್ತಿರ್ಬೇಕಾದ್ರೆ ದುಡ್ಡು ಯಾರ್ದಾರೆ ಅಂತೆ, ನಂದಾದ್ರೂ ದುಡ್ಡೇನೆ, ನನ್ನ ಜೊತೆ ಬಂದಿರೋದು ದುಡ್ಡೇನೆ. ನನಗೊಂದಷ್ಟು ದುಡ್ಡು ಎಕ್ಸ್ಟ್ರಾ ಕೊಡ್ತಾರೆ ನಿಜ, ಬಟ್ ಆದರೆ ನಾನು ಕೊಡುವಂಥ ಗಾಡಿನ ಅವ್ನು ಇಷ್ಟು ವರ್ಷ ಇಟ್ಕೊಂಡಿರ್ತಾನೆ, ಇಷ್ಟು ವರ್ಷ ನನ್ನ ಹೆಸರು ಹೇಳ್ಕೊಂಡು ಓಡಿಸ್ತಿರ್ತಾನೆ. ಅದು ಮರ್ಸಿಡೀಸ್ ಬೇರೆ, ಅದು ಕೈ ಇಟ್ಟರೆ ಕೈಲಾಸನೇ, ಅದು ಅಷ್ಟು ಬಿಲ್ ಬರ್ತದೆ. ಹಂಗಿದ್ಮೇಲೆ ನಾನು ಕೊಡಿಸ್ಬಿಟ್ಟು ಏನಪ್ಪ ಇಂಥ ಗಾಡಿ ಕೊಡಿಸ್ಬಿಟ್ಟೆ ಅಂತೇಳಿ ಬೈಕೊಂಬಿಟ್ರೆ ಆಮೇಲೆ ನಾನು ತೊಗೊಂಬಂದು ಇಮ್ಮಿಡಿಯೇಟ್ಲಿ ಇಲ್ಲಿ ಸರ್ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಂಡೆ. ಫಸ್ಟ್ ಸುಳ್ಳು ಹೇಳ್ಬಾರ್ದು, ವೀಡಿಯೋ ಮಾಡ್ಕೊಂಬಿಟ್ಟು ನೋಡಿ ಸರ್ ಸ್ಟಿಕ್ಕರ್ ಎಲ್ಲ ಅಂಟಿಸಿದೆ ಅಂದ್ಬಿಟ್ಟು ಕೆರೆದೆ ತೋರಿಸ್ದೆ. ನೋಡಿ ಲೈಟ್ ಇನ್ನೂ ಬರ್ತಾ ಇದೆ ಅಂತೇಳಿ ಹೇಳಿದ್ಮೇಲೆ ಆಮೇಲೆ ತೊಗೊಂಡು ವೀಡಿಯೋ ತೋರಿಸ್ದೆ. ಆಮೇಲೆ ಅವ್ನು ಬಂದ ಅಲ್ಲಿ ಕಟ್ಟು ತೋಫಾ ಅಂತ ಇರ್ತಾನಲ್ಲ, ಅವ್ನು ಬಂದ. ಅವನಿಗೂ ಗೊತ್ತಿರ್ತದೆ, ಎಲ್ಲರೂ ಗೊತ್ತದು ಏನೇನು ಮಾಡ್ತಾರೆ ಎಲ್ರಿಗೂ ಗೊತ್ತು. ಅವ್ನು ಬಂದ್ಬಿಟ್ಟು ಆಮೇಲೆ ಚೆಕ್ ಮಾಡೋದು, ಸಾರಿ ಭಯ್ಯ ಸಾರಿ ಮೆಟಿಕ್ ಕರೋಂಗ ಹಂಗೆ ಅಂತೇಳಿ ಡವ್ ಮಾಡಿಬಿಟ್ಟು ಆಮೇಲೆ ಆ ಗಾಡಿನ ಇಟ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಬರೋ ಅಷ್ಟೊತ್ತಿಗೆ ಅದನ್ನು ನೀಟಾಗಿ ಆ್ಯಕ್ಚುಲಿ ರಿಯಲಾಗಿ ರೆಡಿ ಮಾಡಿದ್ದ. ಯಾವಾಗ ಅದು ಗೊತ್ತಾದಾಗ, ಇಲ್ಲ ಅಂದಿದ್ರೆ ಹಂಗೆ ಎತ್ಕೊಂಡು ಬರ್ತಿದ್ದೆ. ಅಕಸ್ಮಾತ್ ಸ್ಟೇರಿಂಗ್ ಪ್ರಾಬ್ಲಮ್ಮು ಅಥವಾ ಏನೋ ಆಯಿಲ್ ಲೀಕೇಜು ಅವು ಇವು ಆಯಿತು ಓಕೆ, ಬಟ್ ಬೇರೆ ಏನಾದ್ರು ದೊಡ್ಡದಾಗ ಆಗಿದ್ದಿದ್ರೆ ರಿಯಲಾಗೆ ಆಕ್ಸಿಡೆಂಟ್ ಆಯ್ತಪ್ಪ. ನಾವು ಟ್ರಾನ್ಸ್ಪೋರ್ಟೇಷನ್ಗೆ ಆಗ್ತಾನೆ ನಾವು ಬೈ ರೋಡ್ ಬಂದಿದ್ದು, ಇಲ್ಲ ನಾವು ಎಮ್ ಪಿನಲ್ಲೋ ಯು ಪಿನಲ್ಲೋ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಏರ್ ಬ್ಯಾಗ್ ಓಪನ್ ಆಗಲಿಲ್ಲ ಅಂದರೆ ಏನು ಕತೆ, ಇನ್ಶೂರೆನ್ಸು ಇಲ್ಲ, ಬೆಳಕಾಳು ಮಣ್ಣಿನ ಗಟ್ಟಿನ ಏನೂ ಬರೋಲ್ಲ ನಮ್ಗೆ. ಹೋಗ ಅದು ಬರೋದಿಲ್ಲ, ಫಸ್ಟ್ ಆಫ್ ಆಲ್ ಬದುಕಿರ್ಬೇಕಲ್ಲ. ಸೊ ಇದೆಲ್ಲ ಆಗುತ್ತೆ. ಸೊ ಹಂಗಾಗಿ ನಾನು ನಿಮ್ಗೆ ಏನು ಹೇಳ್ತಿದ್ದೀನಿ, 100 ಅಲ್ಲ 200% ಚೆಕ್ ಮಾಡಲೇಬೇಕು. ವಿತೌಟ್ ಚೆಕಿಂಗ್ ದಯವಿಟ್ಟು ನೀವು ಗಾಡಿನ ಮುಟ್ಟಕ್ಕೆ ಹೋಗ್ಬೇಡಿ. ಜಸ್ಟ್ ತಳಕು ಬಳಕು ಮಾಡಬೇಡಿ. ನಿಮಗೆ ಯಾವುದೋ ಒಂದು ಸ್ಕ್ರ್ಯಾಚಸ್ಸು ಡ್ಯಾಮೇಜಸ್ಗಳ್ನೂ ಆಗಿ ಅದ್ರ ಮೇಲೆ ಫೋಕಸ್ ಮಾಡಿ ದೊಡ್ಡದನ್ನ ಹೈಡ್ ಮಾಡಿ ಇಟ್ಬಿಡ್ತಾರೆ. ನಾವೇನು ಮಾಡ್ತಿರ್ತೀವಿ, ನಮಗೇನು ಗೊತ್ತಾ, AC ವರ್ಕ್ ಆಗ್ಬಿಡ್ಬೇಕು. AC ಪ್ರಾಬ್ಲಮ್ ಏನಿಲ್ಲ, ಅಕಸ್ಮಾತ್ ಏನಾದರೂ ಇತ್ತು ಅಂದರೆ ಅದ್ರದ್ದು ಅಂಥ ಸಾವಿರಾರು ರೂಪಾಯಿನೂ ಲಕ್ಷಾಂತರ ರೂಪಾಯಿನ ಬಿಲ್ ಬರೋಲ್ಲ. ಗಾಡಿ ಸೀಟ್ ಕಿತ್ತೋಗೈತೆ, ಅದು ಏನು ಮ್ಯಾಟ್ರು, ಸೀಟ್ ಕವರ್ ಹಾಕ್ಬಿಟ್ರೆ ಮುಚ್ಚೆ ಹೋಗುತ್ತೆ. ಅದು ನಾವೇನು ಬೇಡ, ಅದ್ರ ಮೇಲೆ ಫೋಕಸ್ ಮಾಡ್ತೀವಿ. ಗಾಡಿ ವಿಂಡ್ಶೀಲ್ಡ್ ಹೊಡೆದು ರಿಯಲ್ ವಿಂಡ್ಶೀಲ್ಡ್ ಇಲ್ಲ, ಬೇರೆ ಹಾಕ್ಬಿಟ್ರೆ ನಾವೇ ಅದ್ರ ಮೇಲೆ ಫೋಕಸ್ ಮಾಡ್ತೀವಿ. ವಿಂಡ್ಶೀಲ್ಡ್ ಏನು ಆಕ್ಸಿಡೆಂಟ್ ಆದಾಗೇ ವಿಂಡ್ಶೀಲ್ಡ್ ಹೊಡೆದೋಗ್ಬೇಕಂತೇಳಿ, ತೆಂಗಿನಕಾಯಿ ಬಿದ್ದರೂ ಹೊಡೆದೋಗುತ್ತೆ, ಯಾರೋ ಮಕ್ಕಳು ಕಲಿಸಿದ್ರೂ ಸ್ಕ್ರ್ಯಾಚ್ ಬೀಳುತ್ತೆ, ಅದರಲ್ಲಿ ಏನು ದೊಡ್ಡ ವಿಷಯ ಅಲ್ಲ. ಬಟ್ ಮೇನ್ ಮೆಕ್ಯಾನಿಕಲ್, ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ಕ್ಲಚ್ಚು, ಬ್ರೇಕು ಮತ್ತು ಗೇರ್ ಬಾಕ್ಸು, ಎಂಜಿನ್, ಏನು 4 ಐಟಮ್ ಇದೆಯೋ ಇದು ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು ಓಡಬೇಕಾದ್ರು ಸಸ್ಪೆನ್ಷನ್ನು, ಸ್ಟೇರಿಂಗು, ಅವು ಇವು AC ಅವೆಲ್ಲ ಸೆಕೆಂಡ್ ಕ್ಯಾಟಗರಿ. ಫಸ್ಟ್ ಕ್ಯಾಟಗರಿ ಇರೋದು ಮೇಯ್ನ್ ಇಂಜಿನ್. ಆ ಇಂಜಿನ್ ಏನಿದೆಯೋ ಅದು ಮೇಯ್ನ್. ನಮಗೆ ಓಪನ್ ಆಗಿದೆ, ಹೆಡ್ ಬಿಚ್ಚಿದಾರ ಇಲ್ವಾ, ತುಂಬ ಇಂಪಾರ್ಟೆಂಟ್ ನೋಡ್ಕೋಬೇಕು. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನೀಟಾಗಿ ಬಗ್ ನೋಡಬೇಕು. ಅಲ್ಲಿ ಫ್ಲಡ್ಗೆ ಏನಾದರೂ ಇದು ಅಫೆಕ್ಟ್ ಆಗಿದೆಯಾ ಗಾಡಿ ನೋಡಬೇಕು. ಮುಂದೆ ಪ್ಯಾನಲ್ಗೆ ಏನಾದರೂ ಅಷ್ಟು ಬರೋ ರೇಂಜ್ ಇಂಪ್ಯಾಕ್ಟ್ ಆಗಿದೆ ಚೆಕ್ ಮಾಡಬೇಕು. ನೆಕ್ಸ್ಟ್ ಈ ಕಡೆ ಬಂದು ಹೇಳಿದ್ರೆ ಇಂಜಿನ್ ಏನು ಅಫೋರ್ದು ವಾಲ್ವ್ ಬರುತ್ತೆ ಅದೆಲ್ಲ ಚೆಕ್ ಮಾಡಬೇಕು, ಅದೆಲ್ಲ ಬಿಚ್ಚಿದಾರ ಇಲ್ವಾ, ಟೈಮಿಂಗ್ ಬೆಲ್ಟು ಏನು ಹೇಳ್ತಿದ್ದೆ ಕತೆ, ಎಷ್ಟು ಓಡಿದೆ ಅಂತ ಹೇಳ್ತಿದ್ದಾರೆ, ಇವೆಲ್ಲ ಟೈಮ್ ಎಲ್ಲ ನೋಡ್ಕೋಬೇಕು. ಸೌಂಡ್ ಏನಾದರೂ ಬರ್ತಿದೆ, ಅನ್ಇವನ್ ಸೌಂಡ್ ಬರ್ತಿದೆ, ಇವೆಲ್ಲ ಚೆಕ್ ಮಾಡಬೇಕು. ಇವೆಲ್ಲ ಚೆಕ್ ಮಾಡಿದ್ರೆ ಮಾತ್ರ ಸುಮ್ಮನೆ ಟೆಸ್ಟ್ ಡ್ರೈವ್ ಮಾಡ್ಕೊಂಬಂದು ಕುದುರೆ ಹೋದಂಗೆ ಹೋಯ್ತೈತೆ, ಆನೆ ಹೋದಂಗೆ ಹೋಯ್ತೈತೆ ಅಂದ್ಕೋಬೇಡಿ. ಎಲ್ಲ ಗಾಡಿಗಳು ಹಂಗೆ ಹೋಗುತ್ತೆ. ಅವರು ಒಬ್ಬರಾದರೂ ಓಡಿಸಿರ್ತಾರೆ ಆ ಗಾಡಿನ, ರೈಟ್. ಆ ಓಡಿಸೋನೇ ಅವ್ರು ಆ ಗಾಡಿಗೆ ಪ್ರೈಸ್ನ ಬುಕ್ ಮಾಡೋದು, ಯಾರು ಕರ್ಕೊಂಬಂದುಬೇಡ ಇವ್ರಿಗೆ ಕಸ್ಟಮರ್ಗೆ. ಅವ್ನು ಹೇಳ್ತಾನೆ 5 ಲಕ್ಷ ಹೇಳ್ತಾನೆ, ಇವ್ರು ಅಷ್ಟು ಕೊಡೋಲ್ಲ, 3 ಲಕ್ಷ ಶುರು ಮಾಡ್ತಾರೆ.
ಈ ಗಾಡಿಗೆಲ್ಲ ಅಷ್ಟು ಹೋಗಲ್ಲ, ಇನ್ನೇನು 10 ವರ್ಷ ಆಗೋಯ್ತು, ಯಾರು ಕೊಡ್ತಾರೆ ಇಷ್ಟು ಗಾಡಿಗೆ, ಅವನೇನೋ 1000 ಹೇಳಿ ಚೆನ್ನಾಗೈತೆ ಗಾಡಿ, ಹಂಗೈತೆ ಹಿಂಗೈತೆ, ಅವ್ನು ಹೇಳಿದ್ರು ನಂಬಲ್ಲ. ಇಲ್ಲ ಇದಕ್ಕೆ ಇಷ್ಟೇ ಕೊಡೋಣ, ಇಷ್ಟು ಕೆಲಸಗಳಾಯ್ತು, ಸರ್ವಿಸ್ ಆಗಿಲ್ಲ, ಅದಾಗಿಲ್ಲ ಇದಾಗಿಲ್ಲ, ಸರ್ವಿಸ್ ತಗೊಂಡಿಲ್ಲ ಏನಿಲ್ಲ, ಯಾವನ್ ತಗೊಳ್ತಾರೆ ಅಂದ್ಬಿಟ್ಟು ಅವ್ನಿಗೂ ಮುಂಡಾಯಿಸ್ತಾರೆ, ಇತ್ಲಾಗಿ ನಮಗೂ ಮುಂಡಾಯಿಸ್ತಾರೆ. ಈ ನನ್ನ ಮಕ್ಕಳು ಮುಂಡಾಯಿಸ್ಕೊತಾರೆ. ಇದು ಪ್ರಾಬ್ಲಮ್. ನೆಕ್ಸ್ಟ್ ಬಂದು ಇವ್ರ ಟ್ರೀಟ್ಮೆಂಟ್ಗಳು, ಇದು ಮಜಾ ಕೊಡುತ್ತೆ. ಟ್ರೀಟ್ಮೆಂಟು ಹೋಗಿದ ತಕ್ಷಣ ನಿಮಗೆ ಏನಪ್ಪ ಅವಳ ಹೆಸರು, ರೋಸಿ. ಅಯ್ಯೋ ನಿನ್ನ ಮನ್ಕಾಯಿ ಹೋಗೋ ರೋಸಿ ನಿನ್ಗೈತೆ. ಆ ರೋಸಿ ಅದೆಷ್ಟು ವರ್ಷದಿಂದ ಅವಳ ಗೊತ್ತಿಲ್ಲ, ನಾನು ಹುಟ್ಟಾಗಿಂದ ಅವಳೇ ರಿಸೆಪ್ಷನ್ ಏನು. ಅವಳು ಡಾಕ್ಯುಮೆಂಟೇಷನು NOCಗಳು ನಿಮ್ಮದು RC ಟ್ರಾನ್ಸ್ಫರ್ ಆಗೋದ್ಮೇಲೆ ಅಥವಾ ನಿಮ್ಮದು ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಬರುವಂಥ RCನ ಅವಳು ಕಳಿಸ್ಬೇಕು ಅಂದದಕ್ಕೆ ಫೋನ್ ಮಾಡ್ತಾಳೆ ಅಷ್ಟೇ. ಬೇರೆ ಏನಕ್ಕೂ ಫೋನ್ ಮಾಡ್ರೆ ನೀವು ರಿಸೀವ್ ಮಾಡಲ್ಲ, ಅಕ್ಸೆಪ್ಟ್ ಮಾಡಲ್ಲ ಕಾಲ್ಸ್ನ. ಅದಕ್ಕೆ ಅವಳ ಹೆಸರು ರೋಸಿ. ಹೆಸರೇ ಕಾಮಿಡಿಯಾಗಿದೆ. ಓಕೆ, ಸೊ ಹೋಗಿದ ತಕ್ಷಣ ನಿಮ್ಗೆ ನೀರು ಕೊಡ್ತಾರೆ, ಬೆಪ್ಸಿ ಕಿಪ್ಸಿ ಬೇಕಾ ಕೇಳ್ತಾರೆ, ಲೋನ್ ಬೇಕಾ ಕೇಳ್ತಾರೆ, ಎಲ್ಲನೂ ಕೇಳ್ತಾರೆ. RTGS ಮಾಡ್ತೀರಾ, IMPS ಮಾಡ್ತೀರಾ, ಇಲ್ಲ ಕ್ಯಾಶ್ ಕೊಡ್ತೀರಾ, ಎಷ್ಟಾಗುತ್ತೋ ಅಷ್ಟು ಕ್ಯಾಶ್ ಕೊಟ್ಬಿಡಿ, ಇವೆಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಲ್ಲಿ ಒಂದಷ್ಟು ಜನ ನಿಂತಿರ್ತಾರೆ. ಇದರಲ್ಲಿ ಇವನು ಒಬ್ಬ, ತೌಫಾನು ಒಬ್ಬ, ಅವ್ನು ಮೇಯ್ನ್ ಓನರ್ ಅಂತ ಅನ್ಸಲ್ಲ. ಅದ್ರಲ್ಲಿ ತುಂಬ ಜನ ಕೈವಾಡಗಳಿದೆ, ಪಾರ್ಟ್ನರ್ಶಿಪ್ದು ಕೈವಾಡಗಳಿದೆ. ಅವನು ಒಬ್ಬನೇ ಅಂತಲ್ಲ, ಅವನಲ್ಲಿ ಹೈಲೈಟ್ ಅಷ್ಟೇ, ಮೇಯ್ನ್ ಪರ್ಸನ್ ಅಷ್ಟೇ. ಅವನೇ ಒಬ್ಬನೇ ಓನರ್ ಅಲ್ಲ, ಅವನು ಇನ್ನೊಬ್ಬವನೇ ಬಾಡಿ ಬಿಲ್ಡ್ರು, ಅಲ್ಲಿ ಕಟ್ ನನ್ನ ಮಗ ಅವನೊಬ್ಬವನೇ. ಅವ್ನು ಏನೋ ಸ್ಟ್ರಿಕ್ಟ್ ಇರೋ ಥರ ತೋರಿಸ್ಕೊತಾನೆ, ಏನೋ ಕೆಲಸ ಮಾಡಿರಲ್ಲ. ಯಾರನ್ನ ಕಸ್ಟಮರ್ದಾಗ ಮಾತ್ರ ಏನೋ ಪೇಪರ್ ವರ್ಕ್ ಮಾಡ್ತಿರೋ ಥರ ಬಿಸಿ ಇರ್ತಾನೆ, ಏನೂ ಮಾಡ್ತಿರಲ್ಲ, ಮೊಬೈಲ್ ಹಿಡ್ಕೊಂಡು ಕೂತಿರ್ತಾನೆ. ಅವನ ಜೊತೆ ಇನ್ನೊಂದಿಬ್ಬರು ಅವರೇ, ಅದರಲ್ಲಿ ಒಬ್ಬ ಸಿಂಗು ಒಬ್ಬ ಅವನೇ. ಅವ್ನು ಎಲ್ಲರೂ ಅಷ್ಟೇ, ಎಲ್ಲರೂ ಬಕ್ರಗಳಿಗೋಸ್ಕರ ಕಾಯ್ಕೊಂಡು ಹೊಂಚು ಹಾಕಿ ಸಂಚು ಮಾಡುವವ್ರ ಥರ ಕೂತಿರ್ತಾರೆ, ಎಲ್ಲರೂ ಕೂತಿರ್ತಾರೆ. ಸರಿನಾ? ಗಾಡಿ ಬಂದಾಗೆಲ್ಲ ಕ್ಲೀನ್ ಮಾಡಿಬಿಡೋದು, ಬಕ್ರ ನೋಡ್ಕೋದು. ಹೆಂಗೆ ನಾನು ಹೇಳ್ದಂಗೆ ಅವ್ರ ಸೈಕಾಲಜಿ ಮೇಲೆ ಅವ್ರು ಹೊಡೆಯೋದು. ಇದೇ ನೆನ್ಪಿಟ್ಕೊಳ್ಳಿ. ಅದಕ್ಕೆ ನೀವು ಮೋಸ ಹೋಗಬೇಡಿ. ಒಂದು ಫೈನಲ್ ಕನ್ಕ್ಲೂಷನ್ ಇಷ್ಟೇ, ನೀವು ಯಾವತ್ತೂ ಅಷ್ಟೇ ಗಾಡಿ ನೋಡಿದ ತಕ್ಷಣ ಫಿದಾ ಆಗಬೇಡಿ, ಆಗೋ ಥರನೂ ಆ್ಯಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನೇ ಪ್ಲಸ್ ಇರಲಿ ಮೈನಸ್ ಇರಲಿ ಒಳಗೆ ಇಟ್ಕೊಳ್ಳಿ. ನಿಮ್ಗೆ ಆ ಗಾಡಿ ತುಂಬ ಇಷ್ಟ ಆಗೋಯ್ತಾ, ಹೆಂಗೆ ನೆಗೋಷಿಯೇಟ್ ಮಾಡಿದ್ರೆ ನನ್ನ ಮಕ್ಕಳಿಗೆ ನೀವು ಡಾಮಿನೇಟ್ ಮಾಡಬೇಕು, ಅದನ್ನು ಯೋಚನೆ ಮಾಡಿ. ಕಸ್ಟಮರ್ ಕಿಂಗ್ ಅಂತ ಹೇಳ್ಬೇಕಂತ ಹೇಳಿದ್ರೆ ನೀವು ಕಿಂಗ್ ಥರ ನಡ್ಕೋಬೇಕು. ನೀವು ಹೋಗಿ ಕೈ ಕಟ್ಕೊಂಡು ನಿಲ್ಬೇಡಿ, ನೀವು ಹಿಂಗಿರಬೇಕು. ನೀವು ಯಾರನ್ನ ಆಗಿರಲಿ, ಯಾವ ವೆಹಿಕಲ್ನ ತೊಗೊಳ್ಳಿ, ಇವನ ಹತ್ರ ಇಲ್ಲ, ಎಲ್ಲರೂ ತೊಗೊಳ್ಳಿ. ಯಾವಾಗಲೂ ಅಷ್ಟೇ ಈ ಇಡೀ ಬಿಸ್ನೆಸ್ ಅನ್ನೋದು ಸೈಕಾಲಜಿ ಮೇಲೆ ನಡೆಯೋದು. ನೀವು ಯಾವಾಗಲೂ ಹಿಂಗಿರಬೇಕು, ದುಡ್ಡು ಕೊಡೋರು ನೀವು, ಅವ್ರು ತಗೊಳ್ಳೋರು. ನೀವು ಯಾವಾಗಲೂ ಹಿಂಗಾಗಿರೋದು ಟ್ರೈ ಮಾಡಿ. ಟ್ರೈ ಅಲ್ಲ, ನೀವೇ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ನಿಮ್ಗೆ ಆ ಗಾಡಿ ಎಲ್ಲ ಇಷ್ಟ ಆದರೂ ಕೂಡ ಅದು ಹೇಳೋಕ್ಕೆ ಹೋಗ್ಬಿಡಿ. ಏನಾದರೂ ಹುಡುಕಿ, ಅಯ್ಯೋ ಸರ್ವಿಸ್ ಇಷ್ಟ ಇಲ್ಲ, ಯಾವನು ಕೊಡ್ತಾನೆ ಅಷ್ಟೊಂದು, ಟೈರ್ ಚೆನ್ನಾಗಿಲ್ಲ, ಯಾವನು ಕೊಡ್ತಾನೆ ಅಷ್ಟೊಂದು, ನೋಡಿಲ್ಲ ಏನೋ ಕ್ರಾಕ್ ಬರುತ್ತೆ, ಯಾವನು ಕೊಡ್ತಾನೆ ಅಷ್ಟು, ನೋಡಿ ಇಲ್ಲಿ ಪೇಂಟಿಂಗ್ ಆಗಿದೆ, ಏನೋ ಡೌಟ್ ಇದೆ, ಈ ಗಾಡಿ ಇಷ್ಟು ಓಡಿಲ್ಲ ಬಿಡು, 1.25 ಲಕ್ಷ 2 ಲಕ್ಷ ಓಡಿರ್ತದೆ, ನೀನು 75,000 ಯಾವ ಗಾಡಿನೇ ತಗೊಳ್ಳಿಲ್ಲ, 57,000 62,000 ಅಷ್ಟೇ ಫಿಕ್ಸ್ ಆಗಿರ್ತದೆ. ಅದೊಂದು ತಮಾಷೆ ವಿಷಯ. ಬೇರೆ ಟೆಂಪರಿಂಗ್ ಬಿಡಿ, ಅದು ಹೇಳಿ ಸಾಕಾಗೋಯ್ತು ನನಗೆ. ಸೊ ಈ ಥರ ನೀವು ಮಾಡಿ, ಇದು ಫಸ್ಟ್ ಪಾಯಿಂಟ್. ಈ ಎರಡನೇದು, ಕ್ಯಾಶ್ನಲ್ಲಿ ವ್ಯವಹಾರ ಮಾಡಬೇಡಿ. ಒಂದು, ನೀವು ಹೋಗೋಕ್ಕಿಂತ ಮುಂಚೆನೇ ಅವ್ರದ್ದು ಅಕೌಂಟ್ ಡೀಟೇಲ್ಸ್ ತೊಗೊಂಡೋಗಿ ನಿಮ್ಮದು ಬೆನಿಫಿಷಿಯರಿಲಿ ಆ್ಯಡ್ ಮಾಡಿ ಇಟ್ಕೊಂಡಿರಿ. ಅದು 24 hours ಆಗಿದ ತಕ್ಷಣ ನಿಮಗೆ 5 ಲಕ್ಷ ಎಲ್ಲ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಈಸಿ ಇರುತ್ತೆ. ಇಲ್ಲ ಅಂತೇಳಿದ್ರೆ ಸಿಂಪ್ಲಿ ದ ಬೆಸ್ಟ್ RTGS ಮಾಡಿ, ಒಂದು ಸ್ವಲ್ಪ ದುಡ್ಡು ಹೋದರೂ ಪರವಾಗಿಲ್ಲ, ತೀರಾ ಏನು ದುಡ್ಡೇನು ಹೋಗೋಲ್ಲ. ಮೊದಲೇ ಅಡ್ವಾನ್ಸ್ ಮಾಡೋಕ್ಕೆ ಹೋಗಬೇಡಿ. ಗಾಡಿಯಲ್ಲಿ ನಿಮಗೆಲ್ಲ ಓಕೆ ಎಲ್ಲ ಹಾಕಿ ನೀವು ಇನ್ನೂ ಸ್ವಲ್ಪ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿ, ನಿಮ್ಮ ಜೊತೆ ಬಂದಿರೋ ಟೆಸ್ಟ್ ಡ್ರೈವ್ ಮಾಡಿ. ಮೆಕ್ಯಾನಿಕಲ್ ಬೆಸ್ಟು ನನ್ನ ಪ್ರಕಾರ ಸರ್ವಿಸ್ ಸೆಂಟ್ರ್. ನಿಮಗೆ ಯಾವ ಗಾಡಿ ತೊಗೊಳ್ತಿದ್ದೀರಾ, ಹೋಂಡಾ ವೆರ್ನಾ ತೊಗೊಳ್ತೀರಾ, ಹೋಂಡಾ ಶೋರೂಮ್ ಅಲ್ಲಿದ್ದರೆ ಆ ಸರ್ವಿಸ್ ಸೆಂಟ್ರನ್ನ ಹುಡುಕಿ, ಗೂಗಲ್ ಮ್ಯಾಪಲ್ಲಿ ಹಾಕಿದ ತಕ್ಷಣ ನಿಮಗೆ ಸಿಗುತ್ತೆ. ನಿಮ್ಮ ನಿಯರ್ ಬೈ GPS ಆನ್ ಮಾಡ್ಕೊಂಡು ಸರ್ಚ್ ಮಾಡಿ, ಬೇಜಾನ್ ಸಿಗುತ್ತೆ. ಎಲ್ಲನೂ ಇದೆ ಅಲ್ಲಿ. ಬೆಂಗಳೂರು ಥರನೇ ಎಲ್ಲ ಸರ್ವಿಸ್ ಸೆಂಟ್ರ್ಗಳು ಕೂಡ ಅಲ್ಲಿದೆ, ಚೆನ್ನಾಗಿದೆ ಅಲ್ಲಿ, ಇನ್ನೂ ಸೂಪರಾಗಿ. ಬೆಂಗಳೂರಿಂದಲೂ ಜಾಸ್ತಿ ಇದೆ ಅಲ್ಲಿ ವೆಹಿಕಲ್ಗಳು ಅಲ್ಲಿ ಸಂತೆ. ಹಾಗೋಗಿ ಅಲ್ಲಿ ಚೆಕ್ ಮಾಡಿಸಿ, ಎಲ್ಲ ಆ್ಯಂಗಲಿಂದ ನಿಮಗೆ ಫುಲ್ ಪಾಸಿಟಿವ್ ರೆಸ್ಪಾನ್ಸ್ ಬಂದ ಮೇಲೆ ನಿಮ್ಗೆ ಅದು 100% ನಿಮ್ಗೆ ಓಕೆ ಆದಮೇಲೆ ಮಾತ್ರ ಡೀಲ್ ಕುದುರಿಸೋಕ್ಕಿಂತ ಮುಂಚೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. NOC ಎಷ್ಟು ಕೊಡ್ತಾನೆ ಎಲ್ಲ ಚೆಕ್ ಮಾಡಿ. 2015ಕ್ಕಿಂತ ಕಮ್ಮಿರೋ ಗಾಡಿಗಳನ್ನ ಮುಟ್ಟಕ್ಕೆ ಹೋಗಬೇಡಿ, ಸಿಗ್ತಾಯಿಲ್ಲ, ಕಷ್ಟ ಆಗುತ್ತದು. ಮತ್ತು 3 months ಒಳಗೆ ಕೊಡ್ತೀನಿ ಅಂತ ಅಲ್ಲಿ ಅಗ್ರಿಮೆಂಟಲ್ಲಿ ಇರ್ತದೆ. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಅದೆಲ್ಲ ಮ್ಯಾಟ್ರ್ ಆಗೋಲ್ಲ. ಬಟ್ NOC 2015+ಗೆ ಪ್ರಾಬ್ಲಮ್ ಇಲ್ಲ. ಚೆಕ್ ಮಾಡ್ಕೊಳ್ಳಿ, ಯಾವಾಗ ಸಿಗುತ್ತೆ ಏನು ಕತೆ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನೊಂದು, ನೀವು ಬೈ ರೋಡ್ ಬರಬೇಕಾದಾಗ ದಯವಿಟ್ಟು RTO ಫಾರ್ಮ್ ಏನು 28, 29, 30 ಇವೆಲ್ಲ ಏನಿದೆ ಇವೆಲ್ಲ ನೀಟಾಗಿ ಮ್ಯಾನ್ಯುಯಲಾಗಿ ನೀವು ಪೆನ್ನಲ್ಲಿ ಫಿಲ್ ಮಾಡಿಬಿಡಿ. ಅವ್ರು ಬರೀ ಗಾಡಿ ನಂಬರ್ಗಳು ಸೈನ್ ಒಂದು ಹಾಕಿರ್ತಾರೆ ಅಷ್ಟೇ. ಬಟ್ ನೀವು ಪ್ರಾಪರ್ ಫಿಲ್ಲಿಂಗ್ ಮಾಡಿ, ಯಾಕಂದ್ರೆ ಅಲ್ಲಿ ಹಿಡಿತದೆ, ಮಹಾರಾಷ್ಟ್ರಲ್ಲಿ ಹಿಡಿದಾಗ ಅದು ಒಂದು ರೀಸನ್ ಆಗುತ್ತೆ. ನೀವು ಫಿಲ್ ಮಾಡಿಲ್ಲ, ಜಸ್ಟ್ ಯಾವುದೋ ಕಾಪಿ ಡಾಕ್ಯುಮೆಂಟ್ ತಂದುಬಿಟ್ಟಿದ್ದೀರ ಅಂತ ಹೇಳ್ತಾರೆ. ನೀವು ಫಿಲ್ ಮಾಡಿದ್ರೆ ಅದರಲ್ಲೂ ಎಸ್ಕೇಪ್ ಆಗಬಹುದು. ಆ್ಯಂಡ್ ನೆಕ್ಸ್ಟ್ ಬಂದು ಅಲ್ಲಿಂದ ನೀವು ಈಚೆ ಬರಬೇಕಾದಾಗ ಕಂಡೀಷನಲ್ ಅಪ್ಲೈ ನೀವು ಅಲ್ಲಿ ಯಾರ ಹತ್ರನೂ ಮಾತಾಡೋಕ್ಕೆ ಹೋಗಬೇಡಿ.
ಡೀಸೆಲ್ ಹಾಕೋದಕ್ಕೆ ಹೇಳಿ ಅವ್ರಿಗೆ. ಇನ್ ಕೇಸ್ ನೀವು ಡೀಸೆಲ್ ಗಾಡಿ ತೊಗೊಳ್ತೀರಿ, ಡೀಸೆಲ್ ಹಾಕೋಕ್ಕೆ ಹೇಳಿ ಅವ್ರಿಗೆ. 5 ಲೀಟ್ರ್ ಹಾಕ್ತಾರೆ. ಆ್ಯಕ್ಚುಲಿ 3 ಲೀಟ್ರ್ ಹೇಳ್ತಾರೆ, ಬಟ್ ನೀವು 5 ಲೀಟ್ರಿಗೆ ಎಂಕರೇಜ್ ಮಾಡಿ, ಸುಮ್ಮನೆ ಡೌ ಮಾಡಿ. ಇವಾಗ ದುಡ್ಡು ಕೊಟ್ಟಾಯ್ತಲ್ಲ, ಇವಾಗ ಬೇಕಾದ್ರೆ ನೀವು ತಮಾಷೆಗಿರಿ, ಜಾಲಿಯಾಗಿರಿ, ಮುಗ್ದೋಯ್ತೀನಿ ಅಷ್ಟೇ. ಒನ್ಸ್ ನೀವು ದುಡ್ಡು ಕೊಟ್ಟೋದ್ಮೇಲೆ ಮುಗಿದೋಗುತ್ತೆ, ನಿಮ್ಗವ್ರಿಗೂ ಸಮಾಧಾನ ಇರೋಲ್ಲ, ರೈಟ್? ಇವಾಗ ನೀವು ಜಾಲಿಯಾಗಿರಿ, ಅವ್ರ ಮನೆಗೆ ಊಟಕ್ಕೆ ಹೋಗಿ, ನಿಮ್ಮ ಮನೆಗೆ ಅವ್ರನ್ನೂ ಕೊಡಿ, ಅದು ನಿಮ್ಮ ಇಷ್ಟ. ಏನಾದರೂ ಅವ್ರ ತೊಡೆ ಮೇಲೆ ಬಿದ್ದು ಒದ್ಲಾಡಿ, ಅವ್ರ ಕೂದಲಿಟ್ಕೊಂಡು ಕಿತ್ತಾಕಿ, ನಿಮ್ಮ ಇಷ್ಟ, ಏನಾದರೂ ಮಾಡ್ಕೊಳ್ಳಿ. ಬಟ್ ಅಲ್ಲಿಂದ ಹೊರಡಬೇಕಾದಾಗ ಇವ್ರುಗಳ ಹತ್ರ ತಗೊಳಕ್ಕೆ ಹೋಗ್ಬೇಡಿ. ಯಾರು ವರ್ಷದ ಗುಡ್ಸೋದೆಲ್ಲ ಮಾಡ್ಕೊಬಿಡಿ. ಟೆಸ್ಟ್ ಡ್ರೈವ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಫೋಟೋ ಗಿಡ ತಗೋತಾರೆ ನಿಮ್ಮದು ಎಲ್ಲ ಆದಮೇಲೆ. ಸರಿ, ಹಿಂಗೆ ಎಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಜೈ ಅಂತ ಹೊರಟೋಗ್ಬಿಡಿ. ಹೋಗಬೇಕಾದಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಟಿ ಲಿಮಿಟ್ಸ್ನ ಬೆಳಗ್ಗೆ 9 ಗಂಟೆನೇ ಒಳಗಡೆ ಬಿಡೋ ಹಾಗೆ ನೋಡ್ಕೊಳ್ಳಿ. ಇಲ್ಲ ಅಂತೇಳಿದ್ರೆ ನೈಟ್ 10:30 11 ಗಂಟೆ ಮೇಲೆ ಬಿಡೋ ಹಾಗೆ ನೋಡ್ಕೊಳ್ಳಿ. ಇನ್ ಬಿಟ್ವೀನ್ ಬಿಟ್ಟರೆ ಸ್ಪೆಷಲಿ 11 ಗಂಟೆಯಿಂದ 4 ಗಂಟೆ ಏನಿದೆಯೋ ಇದು ಪೀಕ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತದೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತದೆ. ಬೆಂಗಳೂರು ಥರ ಅಟ್ಲೀಸ್ಟ್ ಸ್ಪೇಸ್ನ ಮೇಂಟೈನ್ ಮಾಡಲ್ಲ, ಹಿಂಗೆ ಬಂದುಬಿಟ್ಟಿರ್ತಾರೆ. ಮಹಾರಾಷ್ಟ್ರದಲ್ಲೂ ಸೇಮೆ, ಮುಂಬೈಲೂ ಸೇಮ್ ಅದೇ ಗೋಳೆ. ಹಿಂಗೆ ಡೋರ್ ತೆಗೋರು 2 ಇಂಚ್ ಅಷ್ಟೇ, 2 ಇಂಚು ಇರಲ್ಲ, 1 ಇಂಚ್ ಗ್ಯಾಪ್ ಇರ್ತದೆ ಅಷ್ಟೇ. ಅಷ್ಟರ ಮಟ್ಟಿಗೆ ನಿಮಗೆ ಟ್ರಾಫಿಕ್ ಇರ್ತದೆ. ಮತ್ತು ನಿಮಗೆ ತುಂಬ ಹತ್ತತ್ರಕ್ಕೆ ಬರ್ತಾರೆ. ನಿಮ್ಗೆ ಒಂಥರ ಬೆಂಗಳೂರಲ್ಲಿ ಗಾಡಿ ಓಡಿಸೋದಕ್ಕೂ ಡೆಲ್ಲಿಯಲ್ಲಿ ಓಡಿಸ್ಕೋ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ರೆಡಿ? ಸೊ ಇದು ನೆನ್ಪಿಟ್ಕೊಳ್ಳಿ. ಮತ್ತು ಆದಷ್ಟು ಸಿಟಿ ಲಿಮಿಟ್ಸ್ನಲ್ಲೇ ನೀವು ಡೀಸೆಲ್ನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಡಿ. ಇನ್ ಕೇಸ್ ನೀವು ಬೈ ರೋಡು ಬರಬೇಕಾದಾಗ ಟ್ರಾನ್ಸ್ಪೋರ್ಟೇಷನ್ ನೋ ಪ್ರಾಬ್ಲಮ್. ನಿಮ್ಗೇನು ಅಲ್ಲೇ ಬಂದು ಪಿಕಪ್ ಮಾಡ್ತಾರೆ, ಅಥವಾ ನೀವೇ ಹೋಗ್ಬಿಟ್ಟು ಪಿಕಪ್ ಸೆಂಟ್ರಲ್ಲಿ ಕೂಡ ನೀವು ಗಾಡಿನ ಹ್ಯಾಂಡ್ ಓವರ್ ಮಾಡಿಬಿಟ್ಟು ವೀಡಿಯೋ ಎಲ್ಲ ತಗೊಳ್ಳಿ. ನೀವು ಫಸ್ಟು ವೀಡಿಯೋ ಎಲ್ಲ ತಗೊಳ್ಳಿ. ಗಾಡಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಥಿಂಗ್ಸ್ ತೊಗೊಂಡು ನೀವು ಬ್ಯಾಗಲ್ಲಿ ಹಾಕೊಂಬಿಡಿ. ಅಲ್ಲಿ ಇಡೋಕ್ಕೆ ಹೋಗಬೇಡಿ. ಯಾಕಂದರೆ ಗಾಡಿನ ನೀವು ಹ್ಯಾಂಡ್ ಓವರ್ ಮಾಡೋದು ಬೇರೆ, ವೀಡಿಯೋ ಮಾಡೋದು ಬೇರೆ, ಅಲ್ಲಿ ಬರ್ಕೊಳ್ಳೋದು ಬೇರೆ, ಡ್ರೈವರೇ ಇಬ್ಬರು ಆಗ್ಬಿಟ್ಟಿರ್ತಾರೆ ಬರೋಷ್ಟಕ್ಕೆ. ಇಲ್ಲಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡೋದು ಬೇರೆ. ಹಾಗಾಗಿ ಇಂಪಾರ್ಟೆಂಟ್ ಥಿಂಗ್ಸ್ ಏನೂ ಬಿಡಬೇಡಿ. ಇಲ್ಲಿ ಸಣ್ಣ ಪುಟ್ಟ ವರ್ಷದ ಇದ್ದರೆ ಇರಲಿ, ಬಟ್ ಇಂಪಾರ್ಟೆಂಟ್ ಥಿಂಗ್ ಏನೂ ಬಿಡಬೇಡಿ. ಡಾಕ್ಯುಮೆಂಟ್ಸ್ಗಳು ಅಷ್ಟೇ ಏನು ಇಡೋಕ್ಕೆ ಹೋಗಬೇಡಿ. ಸೊ ಇಷ್ಟೆಲ್ಲ ಮಾಡಿಬಿಟ್ಟು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ಟ್ರೈನ್ ಹತ್ತೋ, ಫ್ಲೈಟ್ ಹತ್ತೋ, ಬಸ್ ಹತ್ತೋ ಬಂದುಬಿಡಿ. ಇಲ್ಲ ಬೈ ರೋಡ್ ಬರಬೇಕಾದ್ರೆ ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಕೊಂಡು ಹೊರಡಿ. ಸಾಧ್ಯವಾದಷ್ಟು 3000 ರೂಪೀಸ್ ಬರುತ್ತಲ್ವ, ಅದಕ್ಕೆ ಅಪ್ಲೈ ಮಾಡಿಬಿಟ್ಟು ಅದನ್ನ ತೊಗೊಂಡು ಹೋಗ್ಬೇಕಾರೆ ಸಪ್ರೇಟಾಗಿ ಬರಬೇಕಾದ್ರೆ ಅದು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬ ದುಡ್ಡು ಸೇವ್ ಆಗುತ್ತೆ ಟೋಲಲ್ಲಿ. ಸೊ ಈ ಥರ ಪ್ಲ್ಯಾನ್ ಮಾಡಿ. ಸೊ ಇದಿಷ್ಟು ಚಾವ್ಲಾ ಮೋಟರ್ಸ್ ಮತ್ತು ಅಲ್ಲಿಂದ ಬರೋ ಅಂಥದ್ದು ನಿಮ್ಮದೇ ಹೇಳ್ಕೊಟ್ಟಿದ್ದು. ವಿಡಿಯೋ ಲೆಂತ್ ಯಾಕಿದೆ ಅಂತ ಹೇಳಿದ್ರೆ, ಒಂದು ಕಡೆ ಕೋಪನೂ ಇದೆ ಅಷ್ಟೇ, ಒಂದು ಕಡೆ ಬೇಜಾರು ಇದೆ ಅಷ್ಟೇ, ಒಂದು ಕಡೆ ಒಳ್ಳೆಯ ಗಾಡಿಗಳು ನಾನು ಅಲ್ಲೊಂದು ತಂದಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಇಷ್ಟು ಹೇಳೋಕ್ಕೆ ಸಾಧ್ಯ. ಸೊ ಚಾವ್ಲಾ ಮೋಟರ್ಸ್ ಅಂತ ಯಾರ್ಯಾರು ಆಸೆಪಟ್ಟಲ್ಲಿ ಹೋಗ್ತಾ ಇದ್ದೀರೋ ಅವನ ಬಗ್ಗೆ ನನಗನ್ಸಿದ್ದು ಇಷ್ಟೇ. ಒಳ್ಳೆಯವನಂತೂ ಖಂಡಿತ ಅಲ್ಲ, ಅಷ್ಟು. ಇದೊಂದೇ ಕನ್ಕ್ಲೂಷನ್. ಏನು ಹೇಳು, ಬೈ ನಂಗೆ ಅಲ್ಲಿ ಯಾರು ಒಳ್ಳೆಯವರು ಅಂತ ನಂಗೆ ಅನಿಸಿಲ್ಲ. ಯಾರು ಒಳ್ಳೆಯಲ್ಲ. ಯಾವುದು ತಿಲಕ್ ನಗರ ಆಗಲಿ, ಸುಭಾಷ್ ನಗರ, ಪೀತಂಪುರ, ರೋಹಿಣಿ ಸೆಕ್ಟರು, ಕರಲ್ಬಾಗು, ಯಾವ ಏರಿಯಾದಲ್ಲೂ ನಿಮ್ಗೆ ಒಳ್ಳೆಯ ಕ್ಯಾಂಡಿಡೇಟ್ಗಳು ಸಿಗೋದೇ ಇಲ್ಲ. ಒಳ್ಳೇದು ಬೇಕಂದರೆ ನೀವು ಹೊಸ ಗಾಡಿ ತೊಗೋಬೇಕು, ಶೋರೂಮ್ಗೆ ಹೋಗಿ. ಆವಾಗಷ್ಟೇ ನಿಮ್ಗೊಂದು ಸ್ವಲ್ಪ ಬೆಟರ್. ಯೂಸ್ಡ್ ವೆಹಿಕಲ್ ತೊಗೊಳ್ತೀನಿ ಅಂದರೆ ಸ್ಕ್ಯಾಮ್ ಮಾಡೋರೆ ಕೂತಿರ್ತಾರೆ, ಶನಿ ಥರ ಕೂತಿರ್ತಾರೆ. ಸೊ ಸ್ಕ್ಯಾಮ್ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಕರಲ್ಬಾಗಲ್ಲಿ ವೆಹಿಕಲ್ಸ್ಗಳನ್ನ ತೊಗೊಳೋದನ್ನ ಅವಾಯ್ಡ್ ಮಾಡಿ. ತುಂಬ ದರಿದ್ರವಾಗಿರೋ ಸ್ಕ್ರ್ಯಾಪ್ ಯಾರ್ಡಾಗಿ ಡೇ ಬೈ ಡೇ ಕನ್ವರ್ಟ್ ಆಗ್ತಿದೆ ಅದು ಕರಲ್ಬಾಗ್. ಆದಷ್ಟು ಅವಾಯ್ಡ್ ಮಾಡಿ. ಕರಲ್ಬಾಗಲ್ಲಿ ನಿಮಗೆ ತೀರಾ ಸೂಪರ್ ಅಮೇಝಿಂಗ್ ಅಂದರೆ ಮಾತ್ರ ತೊಗೊಳ್ಳಿ ಅಷ್ಟೇ. ಬಟ್ ಓಕೆ ಕಂಡೀಷನ್ಸ್ ಗಾಡಿಗಳನ್ನ ಸೂಪರಾಗಿರೋ ಗಾಡಿಗಳು ತೊಗೊಂಡ್ರೆ ಮನೆ ಬಸ್ಗೆ ಏನಾಗಿರ್ತದೋ ಗೊತ್ತಿರೋಲ್ಲ. ಅಂತೇಳಿ ನೀವು ಓಕೆ ಗಾಡಿಗಳು ತೊಗೊಂಡ್ರೆ ಮನೆ ಬಸ್ಗೆ ಸ್ಕ್ರ್ಯಾಪ್ ಆಗಿಬಿಟ್ಟಿರ್ತದೆ. ಸೊ ಹಂಗಾಗಿ ಕರಲ್ಬಾಗಲ್ಲಿ ಆದಷ್ಟು ಅವಾಯ್ಡ್ ಮಾಡಿ.